ಬಂಧುಗಳೇ ನಮಸ್ಕಾರ. ಕರ್ನಾಟಕ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ನಿಮ್ಮ ನಾಗರಾಜ್ ಅರೆಹೊಳೆ. ಕರ್ನಾಟಕದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳನ್ನು ತೋರಿಸುವಂಥ ಪ್ರಯತ್ನವನ್ನು ನಿಮ್ಮ ಮುಂದೆ ಮಾಡ್ತಾ ಹೋದ್ವಿ. ಹಾಗೆ ನಾವು ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮಾದರಿ ಸರ್ಕಾರಿ ಶಾಲೆಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇವತ್ತು ನಾವು ಬಂದು ನಿಂತಿರುವಂಥದ್ದು ಮಾದರಿ ಪ್ರಾಥಮಿಕ ಶಾಲೆ ಮತ್ತಿಕೆರೆಯಲ್ಲಿದ್ದೀವಿ. ನೋಡೋಣ ಬನ್ನಿ, ಇವತ್ತಿನ ಈ ಶಾಲೆಯ ವಿಶೇಷತೆಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಬಂಧುಗಳೇ, ಈ ಶಾಲೆಗಳು ಮಾದರಿ ಶಾಲೆ ಯಾಕೆ ಅನಿಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇಲ್ಲಿನ ಗುಣಮಟ್ಟ ಶಿಕ್ಷಣ ಹಾಗೂ ಇಲ್ಲಿನ ಕಟ್ಟಡಗಳ ವ್ಯವಸ್ಥೆ. ಮಕ್ಕಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು ಇಲ್ಲಿಯ ಗುಣಮಟ್ಟದ ಶಿಕ್ಷಣ ಮತ್ತು ಇಲ್ಲಿಯ ವ್ಯವಸ್ಥೆ ಅಡಿ ಜಾಸ್ತಿ ಆಗಿದೆ. ಇಲ್ಲಿ ನೋಡ್ತಾ ಹೋದರೆ ಪ್ರಾಥಮಿಕ ಶಾಲೆ ಇದು ಮತ್ತಿಕೆರೆಯಲ್ಲಿ. ಆದರೆ ಈ ಶಾಲೆಯ ವ್ಯವಸ್ಥೆ ಹೇಗಿದೆ ಅಂತಂದರೆ, ಮಾದರಿ ಶಾಲೆ ಹಾಕಿಸ್ಕೊಳ್ಳೋದಕ್ಕೆ ನೋಡಿ, ಮಕ್ಕಳು ಲೈಬ್ರರಿಯ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣದ ಜೊತೆಗೆ ಲೈಬ್ರರಿಯನ್ನು ಕೂಡ ಕಲ್ಪಿಸಿಕೊಟ್ಟಿದೆ. ಈ ಕ್ಷೇತ್ರದ ಶಾಸಕರು ತುಂಬ ಒಂದು ವ್ಯವಸ್ಥೆಯ ಅಡಿ ಈ ಶಿಕ್ಷಣ ವ್ಯವಸ್ಥೆಯನ್ನು ತಂದಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಶಾಸಕರ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ. ಈ ಪ್ರಾಥಮಿಕ ಶಾಲೆಗೂ ಕೂಡ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು, ಸರ್ಕಾರಿ ವ್ಯವಸ್ಥೆಗಳನ್ನು ಉಪಯೋಗಿಸ್ಕೊಂಡು ಮತ್ತು ಸ್ನೇಹಿತರನ್ನ ಜೊತೆಗೂಡಿಸ್ಕೊಂಡು ಶಾಲೆಗಳನ್ನು ಉನ್ನತೀಕರಿಸಬೇಕು ಅನ್ನುವಂಥ ಇವರ ಮನೋಭಾವನೆ ಏನಿದೆ, ಇದು ತೋರಿಸ್ಕೊಟ್ಟಿರುವಂಥದ್ದು. ನಿಜಕ್ಕೂ ಈ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಶಿಕ್ಷಕ ವೃಂದ ಏನಿದೆ, ಇವರು ಮಕ್ಕಳಿಗೆ ಅನುಕೂಲ ಆಗುವಂತೆ ಇದನ್ನ ಸದ್ಬಳಕೆ ಮಾಡಿಕೊಂಡಲ್ಲಿ ನಿಜಕ್ಕೂ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ. ಹಾಗಾಗ್ಲಿ ಅಂತ ಬಯಸೋಣ. ನಮಸ್ಕಾರ. ಈ ಮಾದರಿ ಶಾಲೆಯಲ್ಲಿ ಕಲಿತಾ ಇರುವಂತ ಮಗು ಈ ಶಾಲೆ ಬಗ್ಗೆ ಮಾತಾಡತ್ತಂತೆ. ಈ ಶಾಲೆ ಬಗ್ಗೆ ವಿಶೇಷತೆ ಆ ಮಗು ಬಯಲೇ ಕೇಳೋಣ. ನಮಸ್ಕಾರ, ಏನ್ ಹೆಸರು ತಮ್ಮದು? Good morning, sir. My name is Jasmine. I am studying in 6th standard GMPS Matikere English Medium. Today I will say you about my school's facility. They teach me many things. English is very important in my class, and also it is a main language. They teach us very nicely, and also there are many facilities like library and also food and a very new classes and smart boards. And also Ashwath Narayan sir come to our school and visit our school to see how the facilities are going on. ನೋಡಿ, ಸರ್ಕಾರಿ ಶಾಲೆ ಮಗು ಕನ್ನಡ ಜೊತೆಗೆ ಇಂಗ್ಲೀಷ್ನ ಯಾವ ರೀತಿ ಕಲಿತು ಮಾತಾಡುತ್ತೆ. ಆ ಇಂಗ್ಲೀಷ್ ಮಾತಾಡುವಂಥ ಪ್ರಯತ್ನ ಏನಿದೆಯಲ್ಲ, ಸರ್ಕಾರಿ ಈ ಮಾದರಿ ಶಾಲೆಯ ಗುಣಮಟ್ಟದ ಶಿಕ್ಷಣವನ್ನು ತೋರಿಸುತ್ತೆ. ಈ ರೀತಿಯ ಶಿಕ್ಷಣವನ್ನು ಕೊಟ್ಟಲ್ಲಿ ನಿಜಕ್ಕೂ ಸರ್ಕಾರಿ ಶಾಲೆಗಳು ಉಳಿತವೆ. ಆ ನಿಟ್ಟಲ್ಲಿ ಕನ್ನಡ ಭಾಷೆ ಉಳಿಯುತ್ತೆ. ಕನ್ನಡದ ಮಕ್ಕಳು ಏನು ಓದ್ತಾ ಇದ್ದಾರೆ, ಬಡ ಮಕ್ಕಳು, ಆ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತೆ. ಅದಾಗಲಿ ಈ ಶಾಲೆ ಇನ್ನೂ ಒಂದು ಮಟ್ಟಕ್ಕೆ ಏರ್ಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಬನ್ನಿ ಹೋಗೋಣ. ಬಂಧುಗಳೇ, ನಿಜಕ್ಕೂ ಖುಷಿ ಆಗುತ್ತೆ. ಈ ಸರ್ಕಾರಿ ಶಾಲೆ ಒಳಗಡೆ ಬಂದ ತಕ್ಷಣಕ್ಕೆ ಒಂದು ವೈಬ್ರೇಷನ್ ಇತ್ತು. 500ಕ್ಕೂ ಹೆಚ್ಚು ಜನ ಈ ಶಾಲೆಯಲ್ಲಿ ಓದ್ತಾ ಇದ್ದಾರಂತೆ ಮಕ್ಕಳು. ಮಧ್ಯಮ ವರ್ಗದ ಮಕ್ಕಳು ಮತ್ತು ಬಡವರ್ಗದ ಮಕ್ಕಳು. ಭಾಳ ಖುಷಿ ಆಗುತ್ತೆ. ಈ ಸರ್ಕಾರಿ ಶಾಲೆಯ ಗುಣಮಟ್ಟ ಮತ್ತು ಈಗ ನಾವು ನೋಡ್ತಾ ಇದ್ದರೆ ಆ ಬೆಂಚು ಮೇಜಿನ ವ್ಯವಸ್ಥೆಗಳನ್ನು ಯಾವ ರೀತಿ ಯಾವುದೇ ಖಾಸಗಿ ಶಾಲೆಯಲ್ಲೂ ಇಲ್ಲ. ಆ ಗುಣಮಟ್ಟದ ಬೆಂಚು ಮೇಜಿನ ವ್ಯವಸ್ಥೆಯಡಿ ಮಕ್ಕಳನ್ನು ಸುಸಜ್ಜಿತವಾಗಿ ಫ್ಯಾನ್ಗಳು, ಈ ಕಟ್ಟಡದ ವ್ಯವಸ್ಥೆ ಹೇಳುತ್ತೆ. ಆಮೇಲೆ ಈ ತರಗತಿಯ ವ್ಯವಸ್ಥೆ ಹೇಳುತ್ತೆ. ಇದು ಯಾವ ಮಾದರಿಯ ಶಾಲೆ ಅನ್ನುವಂಥದ್ದನ್ನು. ನಿಜಕ್ಕೂ ಸರ್ಕಾರಿ ಶಾಲೆಯನ್ನು ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ಇವತ್ತು ಏನು ಉನ್ನತೀಕರಣಗೊಳಿಸಿ ಈ ಕ್ಷೇತ್ರದ ಶಾಸಕರು ಒಂದು ಶ್ಲಾಘನೀಯ ಕಾರ್ಯ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಈ ಮಾದರಿ ಶಾಲೆಗಳು ನೋಡಿ, ಈ ರೀತಿ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸ್ಕೋಬೋದು ಅನ್ನೋದಕ್ಕೆ ಈ ರೀತಿ ಸ್ಮಾರ್ಟ್ ಬೋರ್ಡ್ಗಳನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಲಾಗ್ತಿದೆ. ಈ ಶಾಲೆಯಲ್ಲಿ ತುಂಬ ಗುಣಮಟ್ಟದ ಶಿಕ್ಷಣದಡಿ ಮಕ್ಕಳನ್ನು ತರಲಾಗಿದೆ. ಈ ಶಾಲೆಯ ಮುಖ್ಯ ಶಿಕ್ಷಕಿ ಈ ಮಾದರಿ ಶಾಲೆಯ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನನ್ನ ಹೆಸರು ಸುನಂದ ಅಂತ. ಈ ಶಾಲೆಯ ಮುಖ್ಯ ಶಿಕ್ಷಕಿ. ನಾನು ಇಲ್ಲಿ ಸುಮಾರು 4 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ
CN ಅಶ್ವತ್ಥನಾರಾಯಣ ಸರ್ ಅವರು ನಮಗೆ ತುಂಬ ಉಪಕಾರವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬರುವಂಥ ಮಕ್ಕಳೆಲ್ಲ ಬಡ ಮಕ್ಕಳೇ. ಈ ಬಡ ಮಕ್ಕಳಿಗೆ ಅನುಕೂಲವಾಗುವಂಥ ಕಟ್ಟಡಗಳನ್ನ ಕಟ್ಕೊಟ್ಟಿದ್ದಾರೆ, ಮತ್ತು ಪೀಠೋಪಕರಣಗಳನ್ನ ತಂದುಕೊಟ್ಟಿದ್ದಾರೆ, ಸ್ಮಾರ್ಟ್ ಬೋರ್ಡನ್ನು ತಂದುಕೊಟ್ಟಿದ್ದಾರೆ, ಲ್ಯಾಪ್ಟಾಪ್ಗಳನ್ನ ತಂದುಕೊಟ್ಟಿರೋದ್ರಿಂದ ಲ್ಯಾಬನ್ನು ಸಹ ನಾವು ಸೃಷ್ಟಿ ಮಾಡಿ, ಇದು ಒಂದು ಲ್ಯಾಬ್ ರೂಮ್ನೂ ಸಹ ಇದೆ. ಈ ಲ್ಯಾಬ್ ರೂಮಲ್ಲಿ ಸುಮಾರು ಮಕ್ಕಳೆಲ್ಲ ಕಂಪ್ಯೂಟ್ರು ಲ್ಯಾಪ್ಟಾಪ್ಗಳನ್ನೆಲ್ಲ ಕಲಿತಾ ಇದ್ದಾರೆ. ಜೊತೆಗೆ ಸೋಲಾರ್ ಸಿಸ್ಟಮ್ ಇದೆ. ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು 15-20 ಸಾವಿರ ಗಂಟ ನಮಗೆ ಕರೆಂಟ್ ಬಿಲ್ ಬರ್ತಾಯಿತ್ತು. ಈ ಸೋಲಾರ್ ಸಿಸ್ಟಮಿಂದ ನಮಗೆ ಕರೆಂಟ್ ಬಿಲ್ ಕಟ್ಟೋದು ತಪ್ಪಿದೆ. ಈ ಥರ ಸುಮಾರು ಅನೇಕ ಅನುಕೂಲಗಳನ್ನ ಆಗಾಗ ಮಾಡ್ತಾನೆ ಇರ್ತಾರೆ. ಈಗ GSS ಅವ್ರನ್ನ ನಮಗೆ ಪರಿಚಯ ಮಾಡಿಕೊಟ್ರು. ಅವರಿಂದ ನಮಗೆ ಬೆಳಗಿನ ಉಪಹಾರ ಬರ್ತಾಯಿದೆ. ಈ ಬೆಳಗಿನ ಉಪಹಾರ ಬರೋದ್ರಿಂದ ಸುಮಾರು ಮಕ್ಕಳು, ಬಡ ಮಕ್ಕಳು ಏನು ಉಪಹಾರ ಮಾಡ್ಕೊಂಡು ಬರೋಲ್ಲ. ಈ ಉಪಹಾರವನ್ನು ಸೇವಿಸೋದ್ರಿಂದ ಅವರಿಗೆ ಒಂದು ಸ್ವಲ್ಪ ಆರೋಗ್ಯವಾಗಿ ಸದೃಢವಾಗಿದ್ದು ಈ ಎಲ್ಲ ಕಲಿಕೆಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ ಹೊತ್ತು ಯೋಗ ನಡೆಯುತ್ತೆ, ಆಮೇಲೆ ಪ್ರಾರ್ಥನಾ ಚಟುವಟಿಕೆಗಳು ನಡೆಯುತ್ತೆ, ಮತ್ತು FLN ಮಕ್ಕಳಿಗೆ ವಿಶೇಷ ಗಮನ ಕೊಡ್ತಾರೆ. ನಮ್ಮಲ್ಲಿ ಸಂಪನ್ಮೂಲ ಟೀಚರ್ಸ್ ಇದ್ದಾರೆ. ಒಳ್ಳೊಳ್ಳೆ ಟೀಚರ್ಸ್ ಇರೋದ್ರಿಂದ ನಮ್ಮ ಮಕ್ಕಳ ಗುಣಮಟ್ಟನೂ ಚೆನ್ನಾಗಿದೆ ಸರ್. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಂಥ ಅಶ್ವತ್ಥನಾರಾಯಣ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಧನ್ಯವಾದಗಳು ಮ್ಯಾಮ್, ಧನ್ಯವಾದ. ಬಣ್ಣಗಳು ಮಕ್ಕಳನ್ನು ಆಕರ್ಷಿಸುತ್ತೆ. ಹಾಗಾಗಿ ಈ ಹಿಂದಿನ ತರಗತಿಯನ್ನು ನೋಡಿದ್ವಿ, ನೀಲಿ ಬಣ್ಣದಲ್ಲಿತ್ತು, ಇಲ್ಲಿ ಹಳದಿ ಬಣ್ಣದಲ್ಲಿದೆ. ಈ ಬಣ್ಣಗಳ ವೇರಿಯೇಷನ್ ಮಾಡೋ ಮೂಲಕ ಪ್ರತಿ ತರಗತಿಯನ್ನು ಒಂದು ತರಗತಿಯನ್ನಾಗಿ ಒಂದು ಥೀಮ್ ಅಡಿ ತರಲಾಗಿದೆ. ಈ ಮಾದರಿ ಶಾಲೆಯ ವಿಶೇಷತೆಗಳಲ್ಲಿ ಇದು ಒಂದು ಅಂತ ಅನಿಸುತ್ತೆ. ಸುಸಜ್ಜಿತವಾದ ತರಗತಿಯೇ ಮತ್ತು ಇದಕ್ಕೊಂದು ಥೀಮ್ ನಡೀತಾನಿದ್ದಾರೆ. ಇದು ಬರೀ ಪೂರ್ತಿ ಹಳದಿ ಬಣ್ಣದ ಅಡಿಯಲ್ಲಿ ಈ ತರಗತಿಯನ್ನು ರೂಪುಗೊಳಿಸಲಾಗಿದೆ. ನಿಜಕ್ಕೂ ಈ ಶಾಲೆಯಲ್ಲಿ ಓದ್ತಿರುವ ಮಕ್ಕಳು ತುಂಬ ಪುಣ್ಯವಂತರು, ಭಾಗ್ಯವಂತರು ಅಂತ ಅನಿಸುತ್ತೆ. ಈ ಶಾಲೆಯಲ್ಲಿ ನೋಡಿ, ಈ ರೀತಿ ವ್ಯವಸ್ಥೆ ಅಡಿ ನಾವು ಖಾಸಗಿ ಶಾಲೆಯಲ್ಲಿ ಎಲ್ಲೋ ಹಣ ಕೊಟ್ಬಿಟ್ಟು ತಂದೆ ತಾಯಿ ಅಂದರು ಕಷ್ಟಪಟ್ಟು ಬಂದು ಈ ರೀತಿ ಶಾಲೆಯಲ್ಲಿ ಮಕ್ಕಳನ್ನ ಹಾಕಬೇಕಾಗತ್ತೆ. ಆದರೆ ಸರ್ಕಾರ ಮಟ್ಟದಲ್ಲಿ ಈ ಕ್ಷೇತ್ರದ ಶಾಸಕರು ಉಚಿತ ಶಿಕ್ಷಣದ ಅಡಿ ಮಕ್ಕಳನ್ನು ತಂದು ಈ ರೀತಿ ವ್ಯವಸ್ಥೆ ಅಡಿ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಹಾಗಾಗಿ ಈ ಶಾಲೆಗಳನ್ನು ನಾವು ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಸರ್ಕಾರಿ ಶಾಲೆಗಳು ಉಳಿಯುವ ನಿಟ್ಟಲ್ಲಿ ಈ ರೀತಿಯ ಮಾದರಿ ಕಾರ್ಯಗಳಾಗಬೇಕು, ಆಗ್ತಾನೆ ಇರುತ್ತೆ, ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ನಮಸ್ಕಾರ. ಒಂದು ವೇಳೆ ಮಾದರಿ ಶಾಲೆಯಲ್ಲಿ ಬರೀ ಶಿಕ್ಷಣವನ್ನು ಮಾತ್ರ ಕೊಟ್ಟರೆ ಬಡವರ ಮಕ್ಕಳನ್ನ ಪೋಷಿಸಿದಂತ ಆಗೋದಿಲ್ಲ. ಆ ಬಡ ಮಕ್ಕಳು ಹಸಿದು ಬಂದಿರ್ತವೆ, ಇಲ್ಲದೆ ಇರುವಂತವ್ರು ಬಂದು ಕೂತಾಗ್ಲೂ ಕೂಡ ಅವರ ಹೊಟ್ಟೆ ತುಂಬಿಸುವಂತ ಕಾರ್ಯವನ್ನ ಮಾಡುತ್ತೆ. G-SSS ಅನ್ನುವಂತ ಒಂದು ಸಂಸ್ಥೆಯ ಜೊತೆಗೂಡಿ ಬೆಳಗಿನ ತಿಂಡಿಯ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಡ್ಲಾಗತ್ತೆ. ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಬಡ ಮಕ್ಕಳ ಹೊಟ್ಟೆ ತುಂಬಿಸೋದ್ರ ಜೊತೆಗೆ ಅವರ ಭವಿಷ್ಯಕ್ಕೆ ಮಾದರಿ ಶಿಕ್ಷಣವನ್ನ ಕೊಡುವ ನಿಟ್ಟಲ್ಲಿ ಈ ಶಾಲೆ ಕೆಲಸ ಮಾಡ್ತಾ ಇರುವಂತದ್ದು ನಿಜಕ್ಕೂ ಮಾದರಿ ಶಾಲೆಯ ಮಾದರಿ ಕಾರ್ಯಗಳನ್ನ ನಾವು ನೆನೆಯಲೇಬೇಕು. ಈ ಶಾಲೆಯ ವಿಶೇಷತೆಗಳಲ್ಲಿ ಇದು ಕೂಡ ಒಂದು. ಈ ಕ್ಷೇತ್ರದ ಶಾಸಕರು ತಮ್ಮ ಜೊತೆಗೆ ತಮ್ಮ ಸ್ನೇಹಿತರ ಸಹವರ್ಗವನ್ನ ಕೂಡ ಜೊತೆಗೂಡಿಸ್ಕೊಂಡು ಮಾದರಿ ಶಾಲೆಗೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಮಾದರಿ ಶಾಲೆಯನ್ನ ಕಟ್ಟುವಂತ ನಿಟ್ಟಲ್ಲಿ ತುಂಬಾ ದೊಡ್ಡ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬಡ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸ್ಲಿಕ್ಕೋಸ್ಕರ ಈ ಮಾದರಿ ಶಾಲೆ ತುಂಬಾ ದೊಡ್ಡ ಮಟ್ಟದ ಸಹಾಯ ಹಸ್ತವನ್ನ ಚಾಚುತ್ತಾ ಇದೆ. ಈ ಕ್ಷೇತ್ರದ ಈ ರೀತಿಯ ಶಾಲೆಗಳು ಮತ್ತೊಂದಷ್ಟು ಹಳ್ಳಿಗಾಡಿಗೆ ವ್ಯಾಪಿಸಬೇಕು. ಈ ಮೂಲಕ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನುವಂಥ ನಿಟ್ಟಲ್ಲಿ ನಮ್ಮ ಕೆಲಸ ಸಾಗುತ್ತೆ. ಈ ಮಾದರಿ ಶಾಲೆಗಳು ಉನ್ನತೀಕರಣಗೊಳ್ತಾ ಹೋಗ್ಲಿ, ಶಾಲೆಗಳು ಮಾದರಿ ಆಗ್ತಾ ಹೋಗ್ಲಿ, ಈ ಕ್ಷೇತ್ರದ ಈ ಮಾದರಿ ಶಾಲೆಗಳು ಮತ್ತೊಂದಷ್ಟು ಕ್ಷೇತ್ರಗಳನ್ನ ಗಮನ ಸೆಳೀಲಿ, ಈ ಕ್ಷೇತ್ರದ ಮಾದರಿ ಕಾರ್ಯ ಅವರು ಕೂಡ ಕೈಗೊಳ್ಳುವಂತಾಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಬಂಧುಗಳೇ ನಮಸ್ಕಾರ. ಈ ಮತ್ತಿಕೆರೆ ಶಾಲೆಯ ವಿಶೇಷತೆಗಳನ್ನು ನೋಡ್ತಾ ಬಂದ್ವಿ. ಇಲ್ಲಿಯ ಸುಸಜ್ಜಿತ ವ್ಯವಸ್ಥೆ, ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಹೋದ್ವಿ. ಈಗ ಈ ಶಾಲೆಯ ವಿಜ್ಞಾನ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಶಾಲೆ ಬಗ್ಗೆ ತಾವು ಹೇಳೋದು. ಸರ್ ಈ ಶಾಲೆ ತುಂಬ ಸುಸಜ್ಜಿತವಾದ ಶಾಲೆ, ಒಳ್ಳೆಯ ಶಿಕ್ಷಕರಿದ್ದಾರೆ, ಆಮೇಲೆ ಮಕ್ಕಳು ಸಂಖ್ಯೆನೂ ತುಂಬ ಇದ್ದಾರೆ. ಸುಮಾರು 501 ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಯಾಕೆಂದರೆ ಸುತ್ತಮುತ್ತ ಅಷ್ಟು ಪ್ರೈವೇಟ್ ಶಾಲೆಗಳಿದ್ದರೂ ಈ ಶಾಲೆಯಲ್ಲಿ ಯಾವತ್ತೂ ಸ್ಟ್ರೆಂತ್ ಕಮ್ಮಿ ಆಗಿಲ್ಲ. ಕಾರಣ ಇಷ್ಟೇ, ನಮ್ಮ ಜನಪ್ರಿಯ ಶಾಸಕರಾದಂಥ CN ಅಶ್ವತ್ಥನಾರಾಯಣ ಸರ್ ಅವರ ಇದೊಂದು ಡ್ರೀಮ್ ಪ್ರಾಜೆಕ್ಟ್, ಡ್ರೀಮ್ ಶಾಲೆ. ಸೊ ಹಾಗಾಗಿ ಅವರು ಈ ಶಾಲೆಗೆ ಯಾವುದೇ ಪ್ರೈವೇಟ್ ಶಾಲೆಗೆ ಕಮ್ಮಿ ಇಲ್ಲದಂತೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಹೈಟೆಕ್ ರೂಮ್ಗಳಿದೆ, ನೀವು ಮೇಲೆ ನೋಡ್ಬೋದು. ಆಮೇಲೆ ಹೈಟೆಕ್ ಕ್ಲಾಸ್ ರೂಮು ಮತ್ತು ಹೈಟೆಕ್ ಟಾಯ್ಲೆಟ್ ರೂಮು, ಆಮೇಲೆ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದಾರೆ. ಅವರ ಉದ್ದೇಶ ಮಲ್ಲೇಶ್ವರಮಲ್ಲಿ ಶಿಕ್ಷಣ ಕಾಶಿ ಆಗಬೇಕು ಅಂತ ಅವರ ಕನಸು. ಅದೇ ರೀತಿ ಈ ಶಾಲೆ ನಮಗೆ ಅವ್ರ ಪ್ರೋತ್ಸಾಹದಿಂದ, ಆಮೇಲೆ ನಮ್ಮ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ಈ ಶಾಲೆ ಈ ರೀತಿ ಅದ್ಭುತವಾಗಿದೆ. ಬೆಳಿಗ್ಗೆ ಟಿಫನ್ ವ್ಯವಸ್ಥೆ ಇದೆ ನಮ್ಮ ಶಾಲೆಯಲ್ಲಿ, ಮಧ್ಯಾಹ್ನ ಊಟ, ಆಮೇಲೆ ಮೊಟ್ಟೆ, ಬಾಳೆಹಣ್ಣು, ಪ್ರತಿಯೊಂದು ಮಕ್ಕಳು ಅದನ್ನು ಸೌಲಭ್ಯನ ಪಡಿತಾ ಇದ್ದಾರೆ. ಟೋಟಲಿ ಸರ್ ಯಾವುದೇ ಪ್ರೈವೇಟ್ ಶಾಲೆಗೂ ಈ ಶಾಲೆ ಕಮ್ಮಿ ಇಲ್ಲ.
ತುಂಬ ಅದ್ಭುತ. ಧನ್ಯವಾದಗಳು ಸರ್. ಈ ಶಾಲೆಯ ಸುಸಜ್ಜಿತ ವ್ಯವಸ್ಥೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಈ ರೀತಿಯ ಶಿಕ್ಷಕರೊಂದು ಕೂಡ ಕಾರಣ ಆಗುತ್ತೆ. ಇಲ್ಲಿಯ ವ್ಯವಸ್ಥೆ ಅಡಿ ನಾವು ಯಾವ ರೀತಿಯಲ್ಲಿ ಈ ಕ್ಷೇತ್ರದ ಶಾಸಕರು ಈ ಶಾಲೆಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಅಭಿವೃದ್ಧಿ ಅಡಿ ನಾವೆಲ್ಲ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕೂಡ ಹೆಚ್ಚುತ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ರು. ಬನ್ನಿ ಮುಂದಕ್ಕೂ ಬಂಧುಗಳೇ, ಇದು ಬೆಂಗಳೂರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಪ್ರಾಥಮಿಕ ಮಾದರಿ ಶಾಲೆ ಮತ್ತಿಕೆರೆಯಲ್ಲಿದ್ವಿ. ಇವೆಲ್ಲ ಗುಣಮಟ್ಟದ ವ್ಯವಸ್ಥೆಯನ್ನು ನೋಡಿದ್ವಿ, ಗುಣಮಟ್ಟದ ಶಿಕ್ಷಣವನ್ನು ಯಾವ ರೀತಿ ಇಲ್ಲಿ ಉನ್ನತೀಕರಿಸಿಕೊಳ್ಳಲಾಗಿದೆ. ಈ ಕ್ಷೇತ್ರದ ಶಾಸಕರ ಇಚ್ಛಾಶಕ್ತಿಯಿಂದಾಗಿ ಈ ಶಾಲೆ ಯಾಕೆ ಮಾದರಿಯಾಗಿದೆ ಅನ್ನುವಂಥದ್ದನ್ನು ತಮಗೆ ತೋರಿಸ್ಕೊಟ್ವಿ. ಮುಂದಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಬೇರೆ ಶಾಲೆಗಳತ್ತ ಗಮನ ಕೊಡೋಣ. ಬನ್ನಿ, ಬೇರೆ ಶಾಲೆಗಳು ಯಾವ ರೀತಿ ಮಾದರಿಯಾಗಿದ್ದಾವೆ ಅಂತ ತೋರಿಸ್ಕೊಡ್ತೀವಿ. ಬನ್ನಿ ಬಂಧುಗಳೇ, ನಾವೀಗ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸುಬೇದರ್ ಪಾಳ್ಯ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಬಂದಿದ್ದೀವಿ. ಇಲ್ಲಿಯ ಮಾದರಿ ಶಾಲೆಯನ್ನು ನೋಡೋಣ, ಇಲ್ಲಿಯ ವ್ಯವಸ್ಥೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ. ನಮಸ್ಕಾರ. ಯಾವ ಕ್ಲಾಸ್ ಇದು? ನನ್ನ ಹೆಸರು ಸಿದ್ಧಾರ್ಥ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಸುಬೇದರ್ ಪಾಳ್ಯ. ನಮ್ಮ ಶಾಲೆಯಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಟಿವಿಗಳು ಇವೆ. ಇದರಿಂದ ನಮಗೆ ಬಹಳ ಉಪಯೋಗ ಆಗುತ್ತದೆ. ಇದರಿಂದ ನಮಗೆ ಕ್ವಶನ್ ಆನ್ಸರ್ ಬರೆಯಲು ಬಹಳ ಉಪಯೋಗ ಆಗುತ್ತದೆ. ಮತ್ತೆ ನಮ್ಮ ಶಾಲೆಯಲ್ಲಿ ದೊಡ್ಡದಾದ ಆಟದ ಮೈದಾನವಿದೆ. ಈ ಆಟದ ಮೈದಾನದಿಂದ ನಮಗೆ ಬಹಳ ಉಪಯೋಗವಿದೆ. ಇಷ್ಟೆಲ್ಲ ಉಪಯೋಗ ಕೊಟ್ಟಿದಾರಲ್ವಾ? ಯಾರು ಕೊಟ್ಟಿರೋದು? ಅಶ್ವಥ್ ನಾರಾಯಣ್ ಸರ್. ಓಕೆ, ಅಶ್ವಥ್ ನಾರಾಯಣ್ ಸರಿಗೆ ಎಲ್ಲ ಕಟ್ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ ಇಡಿ ಒಳ್ಳೆ ಕಲಿತಾ ಇದ್ದೀರಿ. ಏನಾಗಬೇಕು ಅಂತ ಇದ್ರಿ? ನಾವು ಡಿಸ್ಟಿಕ್ ಕಲೆಕ್ಟರ್. ನೋಡಿ, ನಮ್ಮ ಸರ್ಕಾರಿ ಶಾಲೆ ಮಗು ಹೇಳ್ತಾ ಇದೆ, ನಾನು DC ಆಗ್ತೀನಿ ಅನ್ನೋ ಥರದ್ದು ಹೇಳ್ತಾ ಇದ್ದಾನೆ. ಜಿಲ್ಲಾಧಿಕಾರಿ ಆಗ್ತಾರಂತೆ. ಜಿಲ್ಲಾಧಿಕಾರಿಯಾಗಿ ಏನು ಮಾಡ್ತೀರಿ? ನಾನು ಯಾವ ಜಿಲ್ಲೆಗೆ ಜಿಲ್ಲಾಧಿಕಾರಿ ಆಗ್ತೀನಿ ಅವ್ರಿಗೂ ಜಿಲ್ಲೆಗೆ ಒಳ್ಳೇದು ಮಾಡ್ತೀನಿ. ವೆರಿ ಗುಡ್. ಜಿಲ್ಲಾಧಿಕಾರಿ ಆಗ್ಬಿಟ್ಟು ಈ ಕ್ಷೇತ್ರದ ಶಾಸಕರಿಗೆ ಒಂದು ಧನ್ಯವಾದ ಹೇಳ್ಬಿಡ್ತೀರಿ. ಹಾಂ, ಜಿಲ್ಲಾಧಿಕಾರಿ ಆಗೋದಕ್ಕೆ ಏನೇನು ಮಾಡ್ತಾ ಇದ್ರಿ? ಓದ್ಕೋತಾ ಇದ್ರಾ? ಚೆನ್ನಾಗಿ ಓದ್ಕೋಬೇಕು. ಓದ್ಕೊಳ್ಳೋಕೆಲ್ಲ ವ್ಯವಸ್ಥೆ ಇದೆಯಾ ಈ ಶಾಲೆಯಲ್ಲಿ? ಇದೆಯಾ? ಈ ಶಾಲೆಯಲ್ಲಿ ಓದಿದ್ರೆ ಜಿಲ್ಲಾಧಿಕಾರಿ ಆಗ್ತೀರಾ? ವೆರಿ ಗುಡ್. ಮಗುವ ಭರವಸೆಯಿಂದ ಹೇಳ್ತಾ ಇದ್ದಾರೆ, ನಾವು ಜಿಲ್ಲಾಧಿಕಾರಿ ಆಗ್ತೀವಿ ಅಂತ. ಜಿಲ್ಲಾಧಿಕಾರಿ ಆದ್ಮೇಲೆ ನಾವು ಮತ್ತೆ ಬಂದು ಭೇಟಿಯಾಗೋಣ ಅಣ್ಣವರನ್ನ. ಸೊ ಈ ಶಾಲೆ ಮರಿಬಾರ್ದು, ನೀವು ಕರ್ನಾಟಕ ಮರಿಬಾರ್ದು, ಈ ಕ್ಷೇತ್ರ ಮರಿಬಾರ್ದು, ಕ್ಷೇತ್ರದ ಶಾಸಕರನ್ನು ಮರಿಬಾರ್ದು. ಓಕೆ, ಏನಾಗಬೇಕು ಅಂತ ಇದ್ರಿ? ಡಾಕ್ಟರ್ ಆಗ್ಬೇಕಾ? ಏನು ಮಾಡ್ತೀರಿ ಡಾಕ್ಟರ್ ಆಗಿ? ಪೇಷಂಟ್ಸ್ಗೆಲ್ಲ ಇದು ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಓಕೆ, ನೀವು ಓದ್ತಾ ಇರೋದು ಸರ್ಕಾರಿ ಶಾಲೆ, ಹಾಗಾಗಿ ನೀವು ಸರ್ಕಾರಿ ಡಾಕ್ಟ್ರೇ ಆಗಬೇಕು. ಹಾಂ ಸರ್. ಓಕೆ, ದಿನನಿತ್ಯ ಚೆನ್ನಾಗಿ ಓದ್ಕೋಬೇಕು. ಹಾಂ ಸರ್. ಓಕೆ, ಒಂದು ಸೆಲ್ಯೂಟ್ ಹೊಡೆದ್ಬಿಡಿ. ಯಾರಿಗೆ? ಅಶ್ವಥ್. ಡನ್. ಬಂಧುಗಳೇ, ಸುಬೇದರ್ ಪಾಳ್ಯದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ವಿ. ಆ ಶಾಲೆಗಳ ಗುಣಮಟ್ಟವನ್ನು ನೋಡ್ತಾ ಹೋದ್ವಿ, ಮಕ್ಕಳನ್ನು ಮಾತಾಡ್ತಾ ಹೋದ್ವಿ. ಹಾಗೆಯೇ ನಮ್ಮ ಜೊತೆಗೆ ಇಲ್ಲಿಯ ಶಾಲೆಯ ಶಿಕ್ಷಕಿ ಇದ್ದಾರೆ. ಅವರು ಈ ಶಾಲೆ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ನಮಸ್ಕಾರ ಮ್ಯಾಮ್. ನಮಸ್ತೆ ಸರ್. ಸರ್, ನಾನು ಹಿಂದೆ N4 ನಾನು ಇಲ್ಲಿಗೆ N2ಗೆ ನಾನು 1 ವರ್ಷ ಆಯಿತು ಈ ಶಾಲೆಗೆ ಬಂದು. ನನಗೆ ಏನು ಅನ್ನಿಸ್ತಾ ಈ ಶಾಲೆ ನೋಡಿದಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಸೌಲಭ್ಯಗಳು, ಮತ್ತು ಇಲ್ಲಿ ಸ್ಮಾರ್ಟ್ TV, ಮಕ್ಕಳಿಗೆ ಅನುಕೂಲ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ಗಳು, ಮತ್ತು ಇಲ್ಲಿ ಎಲ್ಲ ಥರದ ಅನುಕೂಲಗಳನ್ನು, ಮತ್ತು ಫೀಲ್ಡು ಅಂದರೆ ಆಟದ ಮೈದಾನ ಎಲ್ಲ ಕೂಡ ಅನುಕೂಲ ಆಗಿದೆ. ಮತ್ತು ಏನಿದೆ ಇಲ್ಲಿ ಇದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟು ಮಕ್ಕಳಿಗೆ ಓದೋಕ್ಕೆ ಸಹಾಯ ಆಗ್ತಾಯಿದೆ. ಮತ್ತು ಮಕ್ಕಳು ಕೂಡ ಕಲಿಯೋಕ್ಕೆ ಬಹಳ ಆಸಕ್ತಿಯಿಂದ ಕಲಿತಾ ಇದ್ದಾರೆ. ಈ ಸ್ಮಾರ್ಟ್ ಟಿವಿಯಿಂದ ಕೊಟ್ಟಿರೋದ್ರಿಂದ ಮಕ್ಕಳು ಹೆಚ್ಚು ಜ್ಞಾನ ಬೆಳೆಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಇದೊಂದು ಅಂತ ಹೇಳ್ಬೋದು. ಇದನ್ನು ಕೊಟ್ಟಿರ್ತಕ್ಕಂಥ ಸರ್ ಅಶ್ವಥ್ ನಾರಾಯಣ್ ಸರ್ ಅವ್ರಿಗೆ ನನ್ನ ತುಂಬ ಧನ್ಯವಾದಗಳನ್ನ ಹೇಳಬೇಕು. ನಾನು ಬೇರೆ ಶಾಲೆಯಲ್ಲಿದ್ದಾಗ ನನಗೆ ಈಗ ಅನ್ನಿಸ್ತಾ ಇದೆ, ನನಗೆ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೂ ಇದೇ ಥರ ಅನುಕೂಲ ಆಗಿದೆ, ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಕಲಿತಿದ್ರಪ್ಪ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಶಾಲೆ ಮಕ್ಕಳು ತುಂಬಾ ಅದೃಷ್ಟವಂತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. गुरु साक्षात् परब्रह्म तस्मै श्री गुरुवे
ಈ ಮಾದರಿ ಶಾಲೆಗಳು ಯಾಕೆ ಒಂದೊಂದು ವಿಭಾಗದಲ್ಲಿ ಮಾದರಿ ಆಗ್ತಾ ಹೋಗ್ತವೆ ಅಂತಂದ್ರೆ, ಸರ್ಕಾರಿ ಶಾಲೆಗಳನ್ನ ಇಷ್ಟೊಂದು ಸುಸಜ್ಜಿತವಾದ ಕೊಠಡಿಯ ವ್ಯವಸ್ಥೆ ಮಾಡಿದ್ದು, ಗಾಳಿ ಬೆಳಕಿನ ವ್ಯವಸ್ಥೆ ಅಡಿ ಮಕ್ಕಳನ್ನ ಕೂರಿಸ್ಕೊಂಡಾಗ ಅವರಿಗೆ ಯಾವುದೇ ರೀತಿ ಹಿಂಸೆ ಆಗದೆ ಇರೋ ರೀತಿಯಲ್ಲಿ ಶಿಕ್ಷಣವನ್ನ ಪಡಿಬಹುದು. ಈ ಒಂದು ಗುಣಮಟ್ಟವನ್ನ ನೋಡಿದ್ರೆ ಶಿಕ್ಷಣದ ಜೊತೆಗೆ ಈ ರೀತಿ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಂಡು ಈ ರೀತಿಯ ಕಟ್ಟಡವನ್ನ ಮತ್ತೆ ತರಗತಿಯ ವ್ಯವಸ್ಥೆಯನ್ನ ಮಾಡ್ತಾ ಬಂದ್ರೆ ಯಾವುದೇ ಮಗು ಶಿಕ್ಷಣದಿಂದ ವಂಚಿತ ಆಗಲ್ಲ. ಮಕ್ಕಳು ಶಿಕ್ಷಣವನ್ನ ಒಂದು ವ್ಯವಸ್ಥಿತ ಕೊಠಡಿಯ ಅಡಿಯಲ್ಲಿ ಕಲ್ತಾಗ ಆ ಮಕ್ಕಳ ಆಸಕ್ತಿ ಸ್ಮಾರ್ಟ್ ಟಿವಿಗಳನ್ನ ಅಳವಡಿಸಿರುವಂತಹದ್ದಾಗ್ಲಿ, ಆಮೇಲೆ ಮಕ್ಕಳ ಶಿಕ್ಷಣಕ್ಕಾಗಿ ನುರಿತ ಶಿಕ್ಷಕರನ್ನ ಹೆಚ್ಚುವರಿಯಾಗಿ ತಂದು ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಅಡಿ ತಂದಿರುವಂಥದ್ದು, ಆಮೇಲೆ ಬೇರೆ ಬೇರೆ ಈ ಖಾಸಗಿ ಸಂಸ್ಥೆಗಳ ಜೊತೆಗೂಡಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕೊಠಡಿಯ ವ್ಯವಸ್ಥೆ ನೋಡಿ ಮಕ್ಕಳಿಗೆ ಆಸಕ್ತಿ ಬರುವಂತೆ ಗೋಡೆಯ ಮೇಲ್ಗಡೆ ಬರಹಗಳನ್ನ ಮತ್ತೆ ಆಸಕ್ತಿದಾಯಕವಾದಂತ ಮಕ್ಕಳಿಗೆ ಚಿತ್ರಣವನ್ನ ರೂಪಿಸುವ ಮೂಲಕ ಒಂದು ವ್ಯವಸ್ಥೆ ಅಡಿ ಮಕ್ಕಳನ್ನ ತರಲಾಗಿದೆ. ಈ ಕೊಠಡಿಯ ವ್ಯವಸ್ಥೆ ಅಡಿ ಮಕ್ಕಳು ಕಲಿತಾ ಹೋದ್ರೆ ಆಸಕ್ತಿನೂ ಹೆಚ್ಚಾಗುತ್ತೆ. ಮಕ್ಕಳಿಗೆ ಓದಿನ ಬಗ್ಗೆ ಎಲ್ಲವನ್ನ ಗೋಡೆ ಮೇಲ್ಗಡೆ ಚಿತ್ರೀಕರಿಸಿದ್ದಾರೆ. ಇದನ್ನ ನೋಡ್ತಾ ಹೋದ್ರೆ ಮಾದರಿ ಶಾಲೆ ಯಾಕೆ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಸುಬೇದರ್ ಪಾಳ್ಯದ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ, ಇಲ್ಲಿಯ ಮಕ್ಕಳು ನಿಜಕ್ಕೂ ಭಾಗ್ಯವಂತರು. ಇಷ್ಟೊಂದು ಸುಸಜ್ಜಿತವಾದ ಕೊಠಡಿಯಲ್ಲಿ ಕುಳಿತು ಬಡ ಮಕ್ಕಳು ಉಚಿತವಾದ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಇದು ನಮ್ಮ ಮಾದರಿ ಶಾಲೆಯ ಹೆಮ್ಮೆ. ಈ ಕ್ಷೇತ್ರದ ಶಾಸಕರು ಇಚ್ಛಾಶಕ್ತಿ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಮುಂದೆ ಹೋಗೋಣ ಬನ್ನಿ. ನಮಸ್ಕಾರ. ಬಂಧುಗಳೇ, ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅನ್ನುವಂಥ ಅಭಿಯಾನದಡಿ ಮಾದರಿ ಶಾಲೆಗಳನ್ನು ಗುರುತಿಸ್ತಾ ನಾವು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸುತ್ತಾಟದಲ್ಲಿದ್ವಿ. ನಾವೀಗ ಬಂದು ನಿಂತಿರುವಂಥದ್ದು ಸಂತೆಬೀದಿ ಯಶವಂತಪುರ ಸರ್ಕಾರಿ ಮಾದರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯತ್ತ. ಬನ್ನಿ, ಈ ಶಾಲೆಯ ವಿಶೇಷತೆ ಏನು, ಇಲ್ಲಿಯ ಮಾದರಿ ಕಾರ್ಯ ಹೇಗೆ ನಡೀತಿದೆ ನೋಡ್ಕೊಂಬರೋಣ. ಹೆಸರು ರೋಹನ್. ನಾನು 7ನೇ ಕ್ಲಾಸಲ್ಲಿ ಓದುತ್ತಿದ್ದೇನೆ. ಈ ಕ್ಲಾಸಲ್ಲಿ ನಮಗೆ ಸ್ಮಾರ್ಟ್ ಟಿವಿಸು ಮತ್ತೆ ಕೆಳಗಡೆ ನಮಗೆ ಕಂಪ್ಯೂಟರ್ಸು, ಲ್ಯಾಪ್ಟಾಪ್ಸು ಇದರಿಂದ ನಮಗೆ ಬಹಳ ಯೂಸ್ ಆಗ್ತಿರುತ್ತೆ. ಸ್ಮಾರ್ಟ್ ಟಿವಿಸಲ್ಲಿ ನಮ್ಗೇನಾದರೂ ಗೊತ್ತಾಗಿಲ್ಲ ಅಂದಾಗ ಅದನ್ನ ಅಲ್ಲಿ ನೋಡ್ಕೊಂಡು ಬರಿಬೋದು, ಪಾಠ ಕೇಳ್ಬೋದು. ಮತ್ತೆ ಲ್ಯಾಪ್ಟಾಪ್ಸಲ್ಲಿ ನಮ್ಗೇನಾದರೂ ಸೈನ್ಸಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದಾಗ ಅದ್ರಲ್ಲಿ ನಾವು ಟೈಪಿಂಗ್ ಕಲಿಬೋದು. ಟೈಪಿಂಗ್ ಕಲ್ತು ಅದನ್ನೆಲ್ಲ ಮಾಡ್ಬೋದು. ಮತ್ತು ವೈಫೈ ನಮಗೆ ತುಂಬ ಕಷ್ಟ ಇತ್ತು, ಆವಾಗ ವೈಫೈ ಎಲ್ಲ ಬಂತು. ವೈಫೈಯಿಂದ ನಮಗೆ ಫಸ್ಟು ನಮ್ಮದೇ ಕನೆಕ್ಟ್ ಮಾಡ್ಕೊತಿರು ಮಿಸ್ದು. ಆಮೇಲೆ ವೈಫೈ ಬಂದಾಗ ನಾವು ವೈಫೈ ಕನೆಕ್ಟ್ ಮಾಡ್ಕೊಂಡು ನಮ್ಗೇನೇ ಗೊತ್ತಿಲ್ಲ ಅಂದಾಗ ಕಲಿತಿದ್ರಿ. ಮತ್ತು FLN ಬುಕ್ಸು ಇರ್ತಿತ್ತು. FLN ನಮ್ಗೇನೇನು ಗೊತ್ತಾಯ್ತಿದ್ದಿಲ್ಲ ಅಂದರೆ, ಏನಾದರೂ ಗೊತ್ತಾಯ್ತಿಲ್ಲ ಅಂದಾಗ ಅದನ್ನೆಲ್ಲ ನಾವು ಒಂದು ರಫ್ ಬುಕ್ಕಲ್ಲಿ FLN ಪ್ರಾಕ್ಟೀಸ್ ಮಾಡ್ಬೋದು. FLNಲ್ಲಿ ನಮ್ಗೆ ತುಂಬ ಯೂಸ್ ಆಯಿತು. ಮತ್ತು ಇದೆಲ್ಲ ನಮಗೆ ಯೂಸ್ ಆಗುತ್ತೆ. ಯಾರು ಯೂಸ್ಫುಲ್ ಮಾಡಿಕೊಟ್ಟಿದ್ದು? ಅಶ್ವಥ್ ನಾರಾಯಣ್ ಸರ್ ಅವರು ಏನಾಗಿದ್ದಾರೆ ಇಲ್ಲಿ? MLA ಆಗಿದ್ದಾರೆ. ಬರ್ತಾರಾ ಇಲ್ಲಿಗೆ? ಬರ್ತಾರೆ. ಮಾತಾಡ್ಸಿದ್ದೀರಿ. ಹೌದಾ? ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರಾ? ಎಲ್ಲ ವ್ಯವಸ್ಥೆನೇ ಮಾಡ್ಕೊಟ್ಟಿದ್ದಾರೆ. ಓಕೆ, ಈಗ ನೀವೇನ್ ಮಾಡ್ಬೇಕಾಗಿದೆ? ನಾವು ಇದನ್ನೆಲ್ಲ ಚೆನ್ನಾಗಿ ಉಪಯೋಗಿಸ್ಕೊಬೇಕು. ಉಪಯೋಗಿಸ್ಕೊಂಡು ನಾವು ಅವ್ರ ತರನೇ ಆಗ್ಬೇಕಂತ ಇದ್ದೀರಿ. ಹೌದಾ? ಏನಾಗ್ಬೇಕು ಅಂತ ಇದ್ರಿ? MLA ಆಗ್ಬೇಕು ಅಂತ ಇದ್ದೀರಾ? ಓಕೆ, ಇಲ್ಲೇ ಒಂದು ಪೈಪೋಟಿ ಉಟ್ಕೊಂಡೋಗಿದೆ. ವೆರಿ ಗುಡ್. ಕ್ಷೇತ್ರದ ಮಗು ಸರ್ಕಾರಿ ಶಾಲೆಯಲ್ಲಿ ಓದಿಕೊಂಡು ನಾನೊಬ್ಬ ಕ್ಷೇತ್ರದ ಮಾದರಿ ಶಾಸಕರಂತೆ ನಾನು ಒಬ್ಬ ಶಾಸಕನಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ನೋಡಿಕೊಂಡು ಮಗು ನಾನೊಂದು ಆ ರೀತಿಯೇ ಆಗಬೇಕು ಅನ್ನುವಂಥದ್ದು ಇದೆಯಲ್ಲ, ಈ ಕ್ಷೇತ್ರದ ಶಾಸಕರ ಹೆಮ್ಮೆಯ ಕಾರ್ಯನೇ ಹೇಳುತ್ತೆ. ಈ ಶಾಸಕರ ಕಾರ್ಯದಂತೆಯೇ ನಾನು ಶಾಸಕನಾಗಿ ಒಂದಷ್ಟು ಉತ್ತಮ ಕಾರ್ಯ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಶಾಸಕರಾಗಲಿಕ್ಕೆ ಹೊರಟಿದ್ದಾರೆ. ಈ ಸರ್ಕಾರಿ ಶಾಲೆಯ ಮಗುವ ಆಸೆಗಳು ಈಡೇರಲಿ. ಒಳ್ಳೇದಾಗ್ಲಿಪ್ಪ ನಿಮಗೆ. ಎಲ್ಲ ಒಂದು ಚಪ್ಪಾಳೆ ಹೊಡೆದು. ವೆರಿ ಗುಡ್. ಏನಾಗ್ಬೇಕಂತಿದ್ರಿ? MLA. ನೀವು MLA? ವೆರಿ ಗುಡ್. ಯಾಕೆ? ಹೇಳಿ. MLA ಆಗಿ ಇವ್ರ ಥರನೇ ನಾನು ಸರ್ಕಾರಿ ಶಾಲೆಗೆ ಟಿವಿ ಕೊಡ್ಸೋದು, ಲ್ಯಾಪ್ಟಾಪ್ ಅವೆಲ್ಲ ಕೊಡಿಸಿ ಅವರು ಸರ್ಕಾರಿ ಶಾಲೆ ಮಕ್ಕಳಿಗೆ ಈಸಿ ಮಾಡ್ಕೊಡಕ್ಕೆ ಓದಕ್ಕೆ. ಹೌದಾ? ಏನೇನು ತಯಾರಿ ಮಾಡ್ಕೋಬೇಕು MLA ಆಗ್ಬೇಕು ಅಂದ್ರೆ? ಓದ್ಬೇಕು, ಚೆನ್ನಾಗಿ ಓದ್ಬೇಕಾ? ಚೆನ್ನಾಗಿ ಓದ್ಬೇಕಂತಂದ್ರೆ ಇಲ್ಲಿ ಎಲ್ಲ ವ್ಯವಸ್ಥೆ ಆಗಿದ್ಯಾ? ಸಿಗತ್ತಾ? ಏನೇನು ಕೊಡ್ತಾರೆ ಶಾಲೆಯಲ್ಲಿ? ಶಾಲೆಯಲ್ಲಿ ಟಿವಿ ಐತೆ, ಕಂಪ್ಯೂಟರು, ಟ್ಯಾಬು ಅವೆಲ್ಲ. ಹೌದಾ? ಈ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕು ಅಂತ ಅನ್ಸ್ಲೇ ಇಲ್ವಾ ನಿಮ್ಗೆ? ಇಲ್ಲ ಸರ್, ಯಾಕೆ? ನನಗೆ ಇಷ್ಟ ಇಲ್ಲ ಹೋಗ್ಬೇಕು. ಹೌದಾ? ಇಲ್ಲೇ ಎಲ್ಲ ಸಿಗ್ತಾ ಇದೀವಾ? ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಸರ್. ಹೌದಾ? ಏನಾಗ್ಬೇಕು ಅಂತ ಇದ್ರಿ? MLA ನಾ? ವೆರಿ ಗುಡ್. ಭವಿಷ್ಯ ಚೆನ್ನಾಗಿರ್ಲಿ ನಿಮ್ದು.
ಕನ್ನಡ ಕನ್ನಡ ಚೆನ್ನಾಗಿ ಮಾತಾಡ್ತೀರಲ್ಲ, ವೆರಿ ಗುಡ್. ಏನಾಗ್ಬೇಕಂತಿದ್ರಿ? ಸರ್ ದೊಡ್ಡವರಾದ್ಮೇಲೆ MLA ಆಗಿ ಎಲ್ಲಾ ಬಡವ್ರ ಮಕ್ಕಳಿಗೆ ಫ್ರೀಯಾಗಿ ರೈಸು ಅದು ಬೇಳೆ ಅದೆಲ್ಲ ಫ್ರೀಯಾಗಿ ಮಾಡ್ಕೊಡ್ಬೇಕು. ಆಮೇಲೆ ರೋಡು ಓಕೆ. ಒಡೆದೋಗಿದ್ರೆ ಹಾಕ್ಸ್ಬೇಕು. ಆಮೇಲೆ ಈ ತರ ಸರ್ಕಾರಿ ಶಾಲೆಗೆ ನಂದು ಒಂದು ಫ್ರೀಯಾಗಿ ಬುಕ್ಕು ಊಟ ಆ ತರ ಕಳಿಸ್ಬೇಕಂತ ಆಸೆ ಇದೆ. ಹೌದಾ? MLA ಆಗ್ಬೇಕು. MLA ಆಗ್ಬೇಕು ಅಂದ್ರೆ ಈ ಶಾಲೆಯಲ್ಲಿ ಓದ್ರೆ ಆಗ್ತೀಯಪ್ಪ ನೀನು? ಹ್ಞೂ ಸರ್, ಹೌದಾ? ಚೆನ್ನಾಗಿ ಓದ್ತೀನಿ. ಚೆನ್ನಾಗಿ ಓದ್ತಾ ಇದ್ರಾ? ಚೆನ್ನಾಗಿ ಓದ್ತಾ ಇದ್ರಾ? ಹ್ಞೂ ಸರ್, ಓದ್ತಿದ್ದೀರಿ, ಎಲ್ಲರೂ ಓದ್ತಾರೆ. ಓಕೆ ಓಕೆ. ಯಾರು MLA ಆಗ್ಬೇಕು ಅಂತ ಮಾದರಿ ಆಗಿದ್ದು ನಿಮ್ಗೆ? ನಮ್ಗ ಸರ್ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್. ಯಾಕೆ ಸರ್ ಅವ್ರದ್ದು ನಮ್ಗೆ ನಮ್ಮ ಏರಿಯಾದಲ್ಲೂ ಕೂಡ ಅವರೇ ಬಿಲ್ಡಿಂಗ್ ಕಟ್ಕೊಡ್ತಿದ್ದಾರೆ. ಆಮೇಲೆ ನಾವು ಅವ್ರ ಬರ್ತಡೇಗೆ ಬಂದಾಗ ನಮ್ಗೆ ಗೊತ್ತಿರಲ್ಲ ಸರ್, ಅವರೇ ಖುದ್ದಾಗಿ ನಮ್ಮ ಏರಿಯಾಗೆ ಬಂದು ಅಂದ್ರೆ ಕಳಿಸ್ತಾರೆ ನನ್ನ ಬರ್ತಡೇ ಐತೆ ಅಂತ. ಅವಾಗ ಅವ್ರು ಬಂದು ಕರೀತಾರೆ. ಅವಾಗ ನಮ್ಮ ಏರಿಯಾದವ್ರೆಲ್ಲ ಫುಲ್ಲು ಖುಷಿಯಿಂದ ನಮ್ಮ ಸರ್ದು ಬರ್ತಡೇ ಐತೆ ಎಲ್ಲಾರು ಹೋಗ್ಲೇಬೇಕು ಅಂದ್ಬಿಟ್ಟು ಎಲ್ಲಾರು ಬರ್ತಾ ಇರ್ತಾರೆ ಸರ್. ಹೌದಾ? ಅವಾಗ ನಾನು ಹೋಗ್ತೀನಿ ಸರ್. ಹೋಗಿದ್ರಾ? ಮಾತಾಡಿದ್ದೀನಿ ಸರ್. ಮಾತಾಡಿದ್ರಾ? ಏನಂತ ಮಾತಾಡಿದ್ರಿ? ಸರ್ ನಿಮ್ದು ಕೆಲಸ ಕರೆಕ್ಟಾಗಿ ಚೆನ್ನಾಗಿ ಮಾಡ್ತೀರಾ, ನಾನು ದೊಡ್ಡವನಾದ್ಮೇಲೆ ನಿಮ್ಮ ಥರನೇ ಆಗಬೇಕು ಅಂತ ಗೋಲ್ ಐತೆ. ಏನ್ ಹೆಸರು ತಮ್ದು? ನಂದ ಸರ್ ಆಕಾಶ್. ಆಕಾಶ. ನೋಡಿ, ಆಕಾಶದ ಎತ್ತರಕ್ಕೆ ಕನಸು ಹೊತ್ಕೊಂಡಿರುವಂತ ಆಕಾಶ್ ಅವ್ರ ಮಾತು ಕೇಳಿದ್ರಿ. ಈ ಕ್ಷೇತ್ರದ ಶಾಸಕರ ಕಾರ್ಯ ನೋಡಿ ನಾನು MLA ಆಗಬೇಕು ಅಂತ ಇದ್ದೀನಿ. MLA ಆಗಿ ಬಡ ಅಂದ್ರೆ ನನ್ನ ಸ್ಥಿತಿ ಏನಿದೆ ಬೇರೆಯವ್ರಿಗೆ ಬರಬಾರ್ದು ಅನ್ನೋ ಮನಸ್ಥಿತಿ ಇದೆಯಲ್ಲ, ಆತನದ್ದು ದೊಡ್ಡ ಕನಸು ಹೊತ್ಕೊಂಡಾಗಿದ್ದಾರೆ. ಅವರ ಆಸೆಗಳು ಈಡೇರಲಿ. ಈ ಶಾಲೆಯಲ್ಲಿ ಆ ಮಗುವಿನ ಕನಸುಗಳಿಗೆ ಬೇಕಾಗಿರುವಂಥ ಪೂರಕ ವ್ಯವಸ್ಥೆ ಈ ಸರ್ಕಾರಿ ಮಾದರಿ ಶಾಲೆ ಮಾಡಿಕೊಡ್ತಾ ಇದೆ ಅನ್ನುವಂಥದ್ದು ಆತನ ಬಾಯಲ್ಲೇ ಬರ್ತಾ ಇದೆ. ಸೊ ಒಳ್ಳೇದಾಗ್ಲಿ, ನಿಮಗೆ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಸರ್. ಓಕೆ, ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್. ಥ್ಯಾಂಕ್ಸ್ ಹೇಳ್ಬಿಡಿ. ಅಶ್ವಥ್ ನಾರಾಯಣ್ ಸರ್ ನಿಮಗೂ ಥ್ಯಾಂಕ್ಸ್. ಓಕೆ, ಎಲ್ಲರೂ ಒಂದ್ಸರಿ ಹೇಳ್ಬಿಡ್ತೀರಾ? ವೆರಿ ಗುಡ್, ಒಳ್ಳೇದಾಗ್ಲಿಪ್ಪ, ಚೆನ್ನಾಗಿ ಓದ್ಕೋಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಂಧುಗಳೇ, ಐದನೇ ತರಗತಿ ಕೀರ್ತನ ಅವರು ಈ ಶಾಲೆ ಬಗ್ಗೆ ಮಾತಾಡ್ತೀನಿ ಅಂತ ಬಂದಿದ್ದಾರೆ. ನಮಸ್ಕಾರ, ಹೇಳಿ. ನನ್ನ ಹೆಸರು ಕೀರ್ತನ ಅಂತ, ನಾನು 5ನೇ ತರಗತಿಯಲ್ಲಿ ಓದ್ತೀನಿ. ಅಶ್ವಥ್ ನಾರಾಯಣ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬಾನೇ ಇದೆ. ಅವರು ನಮಗೆ ಫೆಸಿಲಿಟಿ ಎಷ್ಟೊಂದು ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅವರು ಕುತ್ಕೊಳ್ಳೋದಕ್ಕೆ ಬೆಂಚಸ್ ಕೊಟ್ಟಿದ್ದಾರೆ, ಕುಡಿಯೋದಕ್ಕೆ ನೀರು, ವಾಟರ್ ಪ್ಯೂರಿಫೈಯರ್ ಕೊಟ್ಟಿದ್ದಾರೆ, ಮತ್ತು ಓದೋದಕ್ಕೆ ಅಂತ TV ಕೂಡ ಕೊಟ್ಟಿದ್ದಾರೆ, ಸ್ಮಾರ್ಟ್ TV, ಟ್ಯಾಬ್ ಕೊಟ್ಟಿದ್ದಾರೆ 8 ಮಕ್ಕಳಿಗೆ ಓದ್ಕೊಳ್ಳಿ ಅಂತ, ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಸ್ಕೂಲ್ಗೆ. ನಮಗೆ ಸ್ಕೂಲಿಗೆ ಬರಬೇಕು ಅಂದರೆ ತುಂಬಾ ಹೆಮ್ಮೆ ಬರುತ್ತೆ, ಮತ್ತು ಖುಷಿಯಿಂದ ದಿನ ಸ್ಕೂಲಿಗೆ ಬರ್ತೀನಿ ನಾನು. ನನಗೆ ಅಶ್ವಥ್ ನಾರಾಯಣ್ ಸರ್ ಅಂದರೆ ತುಂಬ ಇಷ್ಟ. ತುಂಬ ಎಲ್ಲ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ಕೂಲ್ಗೆ. ಅವ್ರ ಬಗ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲೋದಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂದರೆ ಇದನ್ನೇನಾದ್ರು ಅಶ್ವಥ್ ನಾರಾಯಣ್ ಅವ್ರು ಕೇಳಿಸ್ಕೊಂಡ್ಬಿಟ್ರೆ ಅವರ ಹೃದಯ ತುಂಬಿ ಬಂದಿರೋದು ಅನ್ಸುತ್ತೆ. ಯಾವುದೋ ಒಂದು ಕಾರ್ಯ ಸಾರ್ಥಕತೆ ಹಂಚ್ಕೊಳ್ಳೋದು ಈ ರೀತಿ ಮಕ್ಕಳ ಬಾಯಲ್ಲಿ ಬಂದಾಗ್ಲೇ ಈ ಸಾರ್ಥಕ ಕಾರ್ಯ ಏನಿದೆ, ಈ ಮಗು ತುಂಬ ಹೃದಯ ತುಂಬಿ ಮಾತಾಡಿದೆ. ಧನ್ಯವಾದ ನಿಮಗೆ. ನಮ್ಮ ಅಶ್ವಥ್ ನಾರಾಯಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಇದೆ. ನಮ್ಮ ರೂಮ್ ನೀಟಾಗಿರ್ಲಿ ಅಂತ ರೂಮ್ ಕ್ಲೀನ್ ಮಾಡೋ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಬಿಸಿಲು ಬೀಳ್ಬಾರ್ದು ಅಂತ ಅಲ್ಲಿ ಈಚೆ ಗ್ರೌಂಡಲ್ಲಿ ರೂಫ್ನ ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಲ್ಯಾಪ್ಟಾಪ್ನ ಕೊಟ್ಟಿದ್ದಾರೆ. ನಮ್ಗೆ ಓದೋಕ್ಕೆ FLN ಬುಕ್ಸ್ನ ಕೊಟ್ಟಿದ್ದಾರೆ. ಆ FLN ಬುಕ್ಸಿಂದ ನಾವೇನೇನೋ ನಮಗೆ ಗೊತ್ತಿಲ್ದಿರೋ ಪದನೆಲ್ಲ ಕಲ್ತಿದ್ದೀರಿ. ಸೊ ಅವ್ರಿಗೆ ನಾವು ತುಂಬ ಕೃತಜ್ಞತೆಯಿಂದ ನಾವು ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸರ್. ಏನಾಗ್ತೀರಿ ಮುಂದೆ ನೀವು? ನಾವು ಡಾಕ್ಟರ್ ಆಗಬೇಕು ಅನ್ಕೊಂಡಿದ್ದೀರಿ. ಡಾಕ್ಟರ್ ಆಗಿ ಒಂದು ಜೀವನ ಉಳಿಸ್ಬೇಕು ಅಂತ ಅನ್ಕೊಂಡಿದ್ದೀರಿ ಸರ್. ವೆರಿ ಗುಡ್, ಒಳ್ಳೇದಾಗಲಿ, ಡಾಕ್ಟರ್ ಆಗಿ. ನೋಡಿ, ಈ ಮಗು ಹೇಳ್ತಾ ಇರೋದೇನಂತಂದ್ರೆ ಸಣ್ಣದನ್ನು ಅಬ್ಸರ್ವ್ ಮಾಡ್ತಾರೆ ಮಕ್ಕಳು ಅನ್ನೋದಕ್ಕೆ. ಈ ಗ್ರೌಂಡಲ್ಲಿ ರೂಪ್ ವ್ಯವಸ್ಥೆ ಮಾಡಿ ನಮಗೆ ಬಿಸಿಲು ಬೀಳದೇ ಇರೋ ಥರ ಮಾಡಿಕೊಟ್ಟಿದ್ದಾರೆ. ಶುಚಿತ್ವಕ್ಕೋಸ್ಕರ ಒಂದಷ್ಟು ಸೌಲಭ್ಯ ಮಾಡೋದಕ್ಕೆ ಸಹಾಯಕಿಯರನ್ನ ಇಟ್ಟಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾ ಇದೆ. ಮಾದರಿ ಶಾಲೆ ಅನ್ಸ್ಕೊಳ್ಳೋದು ಈ ಸಣ್ಣ ಕಾರ್ಯಗಳು ದೊಡ್ಡ ಮಟ್ಟಕ್ಕೆ ಆದಾಗ್ಲೇ ಒಂದೊಂದು ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಅನ್ನುವಂಥ ಅವರ ಇಚ್ಛಾಶಕ್ತಿ ಏನಿತ್ತು ಮಕ್ಕಳವರೆಗೂ ತಲುಪಿದೆ. ಈ ಮಕ್ಕಳು, ಬಡ ಮಕ್ಕಳು ಶಿಕ್ಷಣವನ್ನ ಈ ರೀತಿ ಸುಸಜ್ಜಿತ ವ್ಯವಸ್ಥೆ ಅಡಿ ಕಲಿತಾಗ ಈ ಶಾಲೆಗಳ ಕಾರ್ಯ ಮಾದರಿ ಆಗ್ತಾ ಹೋಗುತ್ತೆ. ಈ ಮಾದರಿ ಕಾರ್ಯಕ್ಕೆ ವೆರಿ ಗುಡ್, ಒಳ್ಳೇದಾಗ್ಲಿ, ನಿಮ್ಮ ಭವಿಷ್ಯ ಎಲ್ಲ ಚೆನ್ನಾಗಿರ್ಲಿ, ಚೆನ್ನಾಗಿ ಓದ್ಕೋಬೇಕು. ಥ್ಯಾಂಕ್ ಯು. ಬಂಧುಗಳೇ, ಸರ್ಕಾರಿ ಶಾಲೆಗಳ ಉನ್ನತೀಕರಣಗೊಂಡಲ್ಲಿ ಕನ್ನಡದ ಉನ್ನತೀಕರಣ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಮಾತಾಡ್ತಾ ಇದ್ದೀವಿ. ಕನ್ನಡ ಉಳಿವಿನಲ್ಲಿ ಕನ್ನಡದ ಶಾಲೆಗಳ ಉಳಿಯುವ ಅಗತ್ಯತೆ ಇರುತ್ತೆ. ಆ ರೀತಿ ಮಾದರಿ ಶಾಲೆಗಳನ್ನು ಕಟ್ಟುತ್ತಾ ಒಂದು ಮಾದರಿ ಕಾರ್ಯವನ್ನು ಮಾಡ್ತಾ ಬಂದಿರುವಂಥದ್ದು ಈ ಕ್ಷೇತ್ರದ ಸಾಧನೆ ಆಗಿದೆ. ಈ ಕ್ಷೇತ್ರದ ಮಾದರಿ ಶಾಲೆಗಳನ್ನು ನೋಡ್ತಾ ಬಂದ್ವಿ. ಯಾಕೆ ಈ ಸರ್ಕಾರಿ ಶಾಲೆಗಳು ಉಳಿಬೇಕು, ಕನ್ನಡದ ಉಳಿವಿನಲ್ಲಿ ಇವರ ಪಾತ್ರ ಏನಿರುತ್ತೆ ಅನ್ನುವಂಥದ್ದಕ್ಕೆ ಬಹುದೊಡ್ಡ ಸಾಕ್ಷಿಯಾಗಿ ನೋಡಿ
ಕನ್ನಡದ ಭುವನೇಶ್ವರಿ ತಾಯಿಯನ್ನ ಈ ಮಟ್ಟದ ಪ್ರತಿಮೆ ನಿಲ್ಲಿಸ್ಕೊಂಡಿದ್ದಾರೆ. ಇದನ್ನ ಮತ್ತೆಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಶಾಲೆಗಳಲ್ಲೇ ನೋಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ಕನ್ನಡಮ್ಮನ ಪೂಜೆ ನಡೀತಾ ಇದ್ರೆ ಈ ಕನ್ನಡದ ಉಳಿವು ಮತ್ತೆ ಮಕ್ಕಳಿಗೆ ಕನ್ನಡದ ಅರಿವು ಆಗತ್ತೆ. ಕನ್ನಡ ತಾಯಿಯ ಭುವನೇಶ್ವರಿ ತಾಯಿಯ ಪರಿಚಯ ಆಗುತ್ತೆ. ಈ ನಿಟ್ಟಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೋತಾ ಹೋದ್ರೆ ಕನ್ನಡದ ಪರಿಚಯವನ್ನ ಈ ಶಾಲೆಗಳು ಮಾಡಿಕೊಡ್ತಾ ಹೋಗ್ತವೆ. ಈ ಮಾದರಿ ಕಾರ್ಯಗಳಲ್ಲಿ ಇದು ಕೂಡ ಒಂದು. ಈ ಶಾಲೆಗಳ ಉಳಿವು ನಮಗೆ ಬಹು ಅಗತ್ಯತೆಗಳನ್ನ ಕಟ್ಟಿಕೊಡುತ್ತೆ. ಎಷ್ಟೋ ಶಾಲೆ ಹೋದ ಶೈಕ್ಷಣಿಕ ವರ್ಷದಲ್ಲಿ 180ರಿಂದ 200 ಶಾಲೆಗಳು ಮುಚ್ಚಿರುವಂಥದ್ದು. ಒಂದೇ ವರ್ಷದಲ್ಲಿ 200 ಶಾಲೆಗಳು ಮುಚ್ಚುತ್ತವೆ ಅಂತಂದ್ರೆ ಸರ್ಕಾರಿ ಶಾಲೆಗಳು ಅಳಿವಿನಂಚಿನಲ್ಲಿವೆ. ಆದರೆ ಈ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಈ ಸರ್ಕಾರಿ ಶಾಲೆಗಳು ಮಾದರಿಯಾಗಿ ಈ ತಲೆ ಎತ್ತಿರುವಂಥದ್ದು. ಸರ್ಕಾರಿ ಶಾಲೆಗಳ ಉಳಿವಿನಲ್ಲಿ ಬಹುಮುಖ್ಯವಾಗಿ ಈ ಮಾದರಿ ಕಾರ್ಯವನ್ನ ಮಾಡ್ಕೊಳ್ತಾ ಬಂದಿರುವಂಥದ್ದು ಕೂಡ ಬೇರೆ ಸರ್ಕಾರಿ ಶಾಲೆಗಳು ಅಳಿವಿನಂಚಿನಲ್ಲಿರುವಂಥದ್ದನ್ನ ನೋಡಿ ಬೇರೆ ಶಾಸಕರು ಮತ್ತೆ ಮುಖಂಡರುಗಳು ಆ ಸರ್ಕಾರಿ ಶಾಲೆಗಳನ್ನ ಮಾದರಿಯಾಗಿ ರೂಪುಗೊಳ್ಳಲಿಕ್ಕೆ ಒಂದಷ್ಟು ಗಮನ ಸೆಳೆಯುವಂತ ಪ್ರಯತ್ನವನ್ನ ಈ ಶಾಲೆಗಳು ಮಾಡ್ತಾ ಇದ್ದಾವೆ. ಆ ಮಾದರಿಯಾಗಿ ಉನ್ನತೀಕರಣಗೊಳಿಸಿಕೊಂಡು ಈ ಕ್ಷೇತ್ರದ ಶಾಸಕರು ಮಾದರಿ ಕಾರ್ಯವನ್ನ ಮಾಡಿದರೆ ಈ ಕ್ಷೇತ್ರದ ಶಾಸಕರಿಗೆ ನಮ್ಮ ಕಡೆಯಿಂದ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಣ. ಬನ್ನಿ ಮುಂದಕ್ಕೆ. ಏನ್ ಕಲಿತಿದ್ರಿ? ಸೋಷಿಯಲ್ ಸೈನ್ಸಾ? ಓಕೆ. ಸೋಷಿಯಲ್ ರೆಸ್ಪಾನ್ಸ್ ಬಗ್ಗೆನಾ? ಓಕೆ. ಯಾರು MLA ಇಲ್ಲಿಗೆ? ಓಕೆ ಓಕೆ. ಬಂದಿದ್ದಾರಾ ಅವ್ರು ಇಲ್ಲಿಗೆ? ಬಂದಿದ್ದಾರಾ? ಮಾತಾಡಿ. My name is Guna. I'm studying in 6th standard. My school name is GMPS ಸಂತೆಬೀದಿ ಯಶವಂತಪುರ್. ನಮಗೆ ಅವರು ಉಪಯೋಗಿಸೋಕ್ಕೆ TV ಕೊಟ್ಟವ್ರೆ, ಆಮೇಲೆ ವೈಫೈ ಕೊಟ್ಟವ್ರೆ, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿದ್ದು ಕೊಟ್ಟವ್ರೆ, ಆಮೇಲೆ ಸೋಲಾರ್ ಸಿಸ್ಟಮ್ ಕೊಟ್ಟವ್ರೆ. ಹಾಗೇನೆ ಈ ಶಾಲೆಯ ವಿಶೇಷತೆಗಳ ಬಗ್ಗೆ ಒಂದಷ್ಟು ಮಕ್ಕಳು ಮಾತಾಡ್ತಾ ಇದ್ರು. ಅಶ್ವಥ್ ನಾರಾಯಣ ಅವರು ಏನು ಕೊಟ್ಟಿದ್ದಾರೆ ಏನು ಅನ್ನೋದ್ರ ಮಕ್ಕಳಿಗೆ ಗಮನ ಇದೆ. ಇದನ್ನೆಲ್ಲ ಅವ್ರನ್ನ ಬಳಸ್ಕೊಂಡು ನಾವೇನು ಆಗ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಇದು ಮಾಡಬೇಕು. ಮಕ್ಕಳೆಲ್ಲ ಚೆನ್ನಾಗಿ ಓದಬೇಕು. ಓದಿರೋ ದೊಡ್ಡವರಾಗಿ ಇಲ್ಲಿ ಏನೇನು ಕೊಟ್ಟಿದ್ದಾರಲ್ಲ, ಉಚಿತವಾಗಿ ಕೊಡ್ತಾ ಇದ್ದಾರಲ್ಲ, ನೀವು ಒಂದಷ್ಟು ಮಾದರಿ ಕಾರ್ಯ ಮಾಡಬೇಕು. ಓಕೆ. ಹಾಗೇನೆ ಈ ಶಾಲೆಯ ಶಿಕ್ಷಕರು ಸೋಷಿಯಲ್ ಸೈನ್ಸ್ ಬೋಧಿಸ್ತಾ ಇದ್ರು ನಾವು ಬರಬೇಕಾದ್ರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈ ಶಾಲೆ ಬಗ್ಗೆ ತಾವು ಮಾತಾಡೋದು? ಸರ್, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಂತೆಬೀದಿಯ ಸಮಾಜ ವಿಜ್ಞಾನದ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ನಾನು ಈ ಶಾಲೆಗೆ ಬಂದು 2 ವರ್ಷಗಳ ಕಳೀತಾ ಬಂತು. ನಮ್ಮ ಕ್ಷೇತ್ರದ ಘನವೆತ್ತ ನಮ್ಮ ನೆಚ್ಚಿನ ಅಶ್ವಥ್ ನಾರಾಯಣ್ ಸರ್ ಬಗ್ಗೆ ಹೇಳೋಕ್ಕೆ ಪದಗಳು ಸಾಲದು. ಆಡು ಮುಟ್ಟದ ಸೊಪ್ಪಿಲ್ಲ, ಅಭಿವೃದ್ಧಿಯ ಕಡೆ ಮುಖ ಮಾಡದ ಅವರ ಕ್ಷೇತ್ರಗಳೇ ಇಲ್ಲ. ಕರ್ನಾಟಕಕ್ಕೆ ಉನ್ನತ ಶಿಕ್ಷಣದ ಒಂದು ಉತ್ತಮ ಅಡಿಪಾಯವನ್ನು ಹಾಕ್ತಂಥವ್ರು ಅಶ್ವಥ್ ನಾರಾಯಣ್ ಸರ್ ಅವರು. ಅದಾದಮೇಲೆ ಅಭಿವೃದ್ಧಿ ಮತ್ತು ದೇಶದ ಭವಿಷ್ಯ ನಿಂತಿರೋದು ಶಿಕ್ಷಣ ಮತ್ತು ಆರೋಗ್ಯದ ಮೂಲಕ ಅಂತಕ್ಕಂಥದ್ದನ್ನ ನಮಗೆ ಸ್ಪಷ್ಟವಾಗಿ ಘಂಟಾಘೋಷವಾಗಿ ತಿಳಿಸಿದಂಥವ್ರು ಅವರು. ನಾನು ಜಗಳೂರಿನ ಒಬ್ಬ ಬಡ ಕ್ಷೇತ್ರದಿಂದ ಬಂದವನು. ಬಟ್ ಆದರೆ ನಮ್ಮ ಹಳ್ಳಿಗಳಲ್ಲಿ ಈ ರೀತಿಯ ಒಂದು MLAಗಳು ಸಿಗೋದು ತುಂಬ ಕಷ್ಟ. ಯಾಕಂದರೆ ಸಿಟಿಯಲ್ಲಿ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಮತ್ತು ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಹಲವಾರು ರೀತಿಯ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ ಶಿಕ್ಷಣಕ್ಕಾಗಿ ನಮ್ಮ ಶಾಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅಪಾರ. ಕೇವಲ ನಮ್ಮ ಶಾಲೆಗೆ ಮಾತ್ರ ಅಲ್ಲ ನೋಡಿ, ಮಕ್ಕಳಲ್ಲಿ ಸಂಜೆ ಹೊತ್ತು ಅವರು ಸ್ವಚ್ಛತೆ ಇರಬೇಕನ್ನೋ ಕಾರಣಕ್ಕೆ BBMP ಅಂತ ನಮಗೆ ವ್ಯವಸ್ಥೆ ಮಾಡಿ ಸ್ವಚ್ಛತೆಯನ್ನು ಪೌರ ಕಾರ್ಮಿಕರನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಉತ್ತಮ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಾದ ನಂತರ ಮಕ್ಕಳು ಹಾಳಾಗಬಾರ್ದು, ಬೇಸಿಗೆ ಟೈಮಲ್ಲಿ ಎಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೇಸಿಗೆ ಶಿಬಿರವನ್ನು ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ಭಾಳ ಮುಖ್ಯವಾಗಿ ಸರ್ಕಾರ ಇಷ್ಟೊಂದು ಚಿಂತೆ ನಡೆಸ್ತಾ ಇರೋದು ಮಕ್ಕಳಲ್ಲಿ FLN ಗುಣಮಟ್ಟವನ್ನು ಅಭಿವೃದ್ಧಿಪಡಿಸೋಕ್ಕೆ. ನಿಜಕ್ಕೂ ಕೂಡ ಅವ್ರು ಕೊಟ್ಟಿರ್ತಕ್ಕಂಥ FLN ಬುಕ್ಸು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ FLN ಮೆಟೀರಿಯಲ್ಸು ನಮಗೆ ಎಷ್ಟಾಗಿದ್ದಾವೆ ಅಂತಂದರೆ ನಿಜಕ್ಕೂ ಕೂಡ ಅವುಗಳನ್ನು ನಾವು ಮರೆಯೋಕ್ಕಾಗಲ್ಲ. ಅಷ್ಟು ಮೆಟೀರಿಯಲ್ಸನ್ನು ನಮಗೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ವೈಯಕ್ತಿಕವಾಗಿ ಮತ್ತು ನಾವು ಅವರ ಅಭಿವೃದ್ಧಿಗೆ ಸರಾಗವಾಗಿ ಅವ್ರನ್ನ ಬಳಸಲಿಕ್ಕೆ ಶಿಕ್ಷಣಕ್ಕೆ FLN ಬುಕ್ಗಳು ನಮಗೊಂದು ರೀತಿ ತುಂಬ ಮೆಚ್ಚುಗೆಯ ಒಂದು ರೀತಿಯ ಅದ್ಭುತ ಗ್ರಂಥಗಳಾಗಿ ನಮಗೆ ಬಂದಿದ್ದಾವೆ ಸರ್. ಅದಾದಮೇಲೆ ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ ಮಕ್ಕಳಿಗೋಸ್ಕರ, ಯಾಕಂದರೆ ಸರ್ಕಾರಿ ಶಾಲೆಗಳಿಗೆ ಬರುವಂಥದ್ದು ಆಲ್ಮೋಸ್ಟ್ ಬಡ ವಿದ್ಯಾರ್ಥಿಗಳೇ ನೋಡಿ, ಅವ್ರಿಗೋಸ್ಕರ ವೈಫೈ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ನಾವು ಹಿಮಾಲಯ ಪರ್ವತದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಸಡನ್ನಾಗಿ ಹಿಮಾಲಯ ಪರ್ವತನೇ ಅವ್ರಿಗೆ ತೋರಿಸ್ಬಿಡ್ಬೋದು ನಾವು ಯೂಟ್ಯೂಬಲ್ಲಿ. ಯಾಕಂದರೆ ಫ್ರೀ ವೈಫೈ 24 ಗಂಟೆಗಳ ಕಾಲ ನಮಗೆ ವೈಫೈ ವ್ಯವಸ್ಥೆ ಸಿಗ್ತಾ ಇದೆ. ಅದಾದಮೇಲೆ ಒಳ್ಳೆ ಸ್ಮಾರ್ಟ್ ಟಿವಿಗಳು, ನಮ್ಗೆ ಏನೇನು ಬೇಕಾದರೂ PPTಗಳು ರೆಡಿ ಮಾಡ್ಕೊಂಡು ಮಕ್ಕಳಿಗೆ ಲೈವಾಗಿ ತೋರಿಸ್ಬೋದು. ಆಮೇಲೆ ಸ್ವಚ್ಛತೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಆರೋಗ್ಯ ತಪಾಸಣೆಗೆ ಹೆಚ್ಚಿಗೆ ಕೊಟ್ಟಿದ್ದಾರೆ. ಏನೇ ಒಂದು ಸಮಸ್ಯೆಗಳು ಬಂದಾಗ ನಾವು ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ತತ್ಕ್ಷಣವಾಗಿ ಅವರು ಕ್ರಮವನ್ನು ತೆಗೆದುಕೊಂಡು ನಮ್ಮ ಶಾಲೆ ಮತ್ತು ದೇಶದ ಭವಿಷ್ಯಕ್ಕಾಗಿ ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇನ್ನು ಮುಂದಿನದಾಗಿ ಅವರು ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗಿ ಉನ್ನತ ಗೌರವವಾದಂಥ ಒಂದು ಸ್ಥಾನವನ್ನು ಅಲಂಕರಿಸಿ
ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ನೋಡಿ, ಈ ಶಾಲೆಯ ಮಾದರಿ ಕಾರ್ಯಗಳನ್ನು ಒಬ್ಬ ಶಿಕ್ಷಕರು ಎಷ್ಟು ವ್ಯವಸ್ಥಿತವಾಗಿ ಹೇಳಿದ್ರು ಮತ್ತು ಎಷ್ಟು ಒಂದು ಸುಲಭವಾಗಿ ಬಿಚ್ಚಿಡ್ತಾ ಹೋದರು ಅಂತಂದರೆ ಅವ್ರ ಮುಖಭಾವನೆನೇ ಹೇಳುತ್ತೆ, ಅವ್ರ ಮಾತುಗಳೇ ಹೇಳ್ತವೆ. ಈ ಕ್ಷೇತ್ರದ ಶಾಸಕರು ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರ ಕಾರ್ಯ ಯಾವ ರೀತಿ ಮಾದರಿಯಾಗಿದೆ, ಆ ಮಾದರಿ ಕಾರ್ಯದಿಂದ ಈ ರೀತಿಯ ಅವರ ಕ್ಷೇತ್ರದ ಉದ್ದಕ್ಕೂ ಒಂದು 13 ಶಾಲೆಗಳೇನೋ ಬರ್ತವೆ. 13 ಶಾಲೆಗಳನ್ನು ಮಾದರಿ ಶಾಲೆಯಾಗಿ ಹೇಗೆ ಗುರುತಿಸಿ ಮಾದರಿ ಕಾರ್ಯವನ್ನು ಮಾಡುತ್ತಾ ಆ ಶಾಲೆಯನ್ನು ಉನ್ನತೀಕರಿಸಿದ್ದಾರೆ ಅನ್ನುವಂಥದ್ದನ್ನು ಈ ರೀತಿ ನುರಿತ ಶಿಕ್ಷಕರ ಬಾಯಲ್ಲಿ ಕೇಳೋದೇ ಒಂದು ಚಂದ. ಈ ಶಾಲೆಯ ಮಾದರಿ ಕಾರ್ಯ ತುಂಬ ಬಡ ಮಕ್ಕಳಿಗೆ ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ, ಮಕ್ಕಳ ಭವಿಷ್ಯದ ಅಡಿಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಯಾವ ರೀತಿ ಕಾರ್ಯ ಆಗತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಈ ಶಾಲೆಯ ಮಾದರಿ ಕಾರ್ಯ ಆ ನಿಟ್ಟಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ. ಈ ಶಾಲೆಗಳನ್ನು ನೋಡ್ತಾ ಇದ್ರೆ ಹಾಗೆ ಅನಿಸುತ್ತೆ. ಉಚಿತವಾದ 24 ಗಂಟೆಗೂ ಸಂಬಂಧಪಟ್ಟಂಗೆ 24 ಗಂಟೆ ಉಚಿತ ವೈಫೈಯನ್ನು ಕೊಡಲಾಗುತ್ತೆ ಅಂತೆ. ಈ ಸರ್ಕಾರಿ ಶಾಲೆಗಳಿಗೆ ಕರೆಂಟ್ ಬಿಲ್ ಕಟ್ಟೋದಕ್ಕೆ ವ್ಯವಸ್ಥೆ ಇರಲಿಲ್ಲ, ಅಷ್ಟೊಂದು ಹಣ ಅವರಿಗೆ ಪೂರೈಕೆ ಆಗ್ತಿರ್ಲಿಲ್ಲ. ಇರುವ 13-14 ಸಾವಿರಗಳು ವಾರ್ಷಿಕವಾಗಿ ಬರುವಂಥವು. ಈ ಶಾಲೆಗಳಿಗೆ ಮಕ್ಕಳಿಗೆ ಇಂಟರ್ನೆಟ್ನ ವ್ಯವಸ್ಥೆ, ಈ ರೀತಿ ಸ್ಮಾರ್ಟ್ ಬೋರ್ಡ್ನ ಸ್ಮಾರ್ಟ್ ಟಿವಿಗಳನ್ನ ಹಾಕ್ಕೊಂಡು ಶಿಕ್ಷಣವನ್ನು ಕೊಡೋದಕ್ಕೆ ಮುಂದಾದಾಗ ಅಲ್ಲಿಗೆ ಬೇಕಾಗಿರುವಂಥ ವಿದ್ಯುತ್ನ ಸೌಲಭ್ಯ ಪಡೆಯೋದಕ್ಕೆ ಆಗ್ತಿರ್ಲಿಲ್ಲ. ಆ ರೀತಿ ಕರೆಂಟ್ ಸಂಬಂಧಪಟ್ಟಂಗೆ ಸೋಲಾರ್ನ ವ್ಯವಸ್ಥೆಯನ್ನು ತಂದರು. ಸೋಲಾರ್ ವ್ಯವಸ್ಥೆ ಮತ್ತು ವೈಫೈ ಅಡಿ ಈ ರೀತಿ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ಒಂದೇ ಸೂರಿನಡಿ ಆಗ್ತಾ ಇದೆ. ಈ ಮಾದರಿ ಕಾರ್ಯಗಳೇ ಹೇಳುತ್ತೆ ಇದೊಂದು ಮಾದರಿ ಶಾಲೆ. ಈ ಮಾದರಿ ಶಾಲೆಯ ಕಾರ್ಯಕ್ಕೆ ಕೈ ಜೋಡಿಸಿದಂಥವರು ಈ ಕ್ಷೇತ್ರದ ಶಾಸಕರು. ಅವರಿಗೆ ಅಭಿನಂದನೆಗಳು. ನಮಸ್ಕಾರ. ಮುಂದಕ್ಕೆ ಹೋಗೋಣ. ಯಾವ ಕ್ಲಾಸ್ ಇದು? 9th B. ಓಕೆ. ಶಾಲೆ ಶಿಕ್ಷಣ ಹೆಂಗೆ ನಡೀತಿದೆ? ಚೆನ್ನಾಗಿ ನಡೀತಿದೆಯಾ? ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀರಾ? ಏನೋ ಕಂಪ್ಲೇಂಟ್ಸ್ ಇದಾವಾ? ಏನು ಕಂಪ್ಲೇಂಟ್ಸ್ ಇಲ್ವಾ? ಓಕೆ. ಕಟ್ಟಡ ಹೇಗಿದೆಯಪ್ಪ? ಏನು ಕೊಡ್ತಾರೆ ಈ ಶಾಲೆಯಲ್ಲಿ? ಹಾಂ, ಹೌದಾ? ಏನು ಹೇಳ್ತೀರಿ ಈ ಶಾಲೆ ಬಗ್ಗೆ? ಏನು ಗೊತ್ತಿದೆ ನಿಮಗೆ? ಸೊ ನಮ್ಮ ಸ್ಕೂಲಲ್ಲಿ ಇವರು ಅಶ್ವಥ್ ನಾರಾಯಣ್ ಫೌಂಡೇಶನ್ ಕಡೆಯಿಂದ ಕ್ಲೆನ್ಲಿನೆಸ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸ್ಟಡಿಗೆ ಏನೇನು ಬೇಕು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಸೊ ರೀಡಿಂಗ್ಗೆ ಟೆಕ್ಸ್ಟ್ ಬುಕ್ಸ್, ಆಮೇಲೆ SLC ಗೈಡ್ ಬುಕ್ ಕೊಟ್ಟಿದ್ದಾರೆ, ಮತ್ತು ಸ್ಮಾರ್ಟ್ ಬೋರ್ಡ್ಸ್, ಆಮೇಲೆ TV, ಆಮೇಲೆ ಟ್ಯಾಬ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಮಗೆ ಸ್ಟಡಿಗೆ ಏನಾದರೂ ಬೇಕಂದರೆ ಟೀಚರ್ಸ್ ಹತ್ರ ಕೇಳಿಬಿಟ್ಟು ಇಸ್ಕೋಬೋದು. ಎಲ್ಲ ಫ್ರೀನಾ? ಎಲ್ಲ ಫ್ರೀ. ವೆರಿ ಗುಡ್. ಏನಾಗಬೇಕಂತಿದ್ದೀರಿ? ನಾನು ಐ ಟಿ ಕಂಪನಿಯಲ್ಲಿ ವರ್ಕ್ ಮಾಡಬೇಕಂತ ಇದ್ದೀನಿ. ವೆರಿ ಗುಡ್. ಇಲ್ಲಿ ಓದಿದ್ರೆ IT ಕಂಪನಿಗೆ ಹೋಗ್ಬೋದಾ? ಯಾ, ಅಫ್ಕೋರ್ಸ್. ಹೋಗ್ಬೋದಾ? ಕಾನ್ಸಂಟ್ರೇಷನ್ ಇರಬೇಕು ಮತ್ತು ಮೈಂಡಲ್ಲೂ ಡೈವರ್ಟ್ ಆಗಬಾರ್ದು. ಟೀಚರ್ಸ್ ಹೇಳಿದ ಮಾತನ್ನ ಸೀರಿಯಸ್ ಆಗಿ ತೊಗೋಬೇಕು. ಸೊ ಅವ್ರಿಗೆ ಇವಾಗ ಅವ್ರೇನಾದರೂ ಅಂತಾರಂತ ಬೇಜಾರು ಮಾಡ್ಕೋಬಾರ್ದು. ಅವ್ರು ಹೇಳಿದ್ಕೆಲ್ಲ ಅಂದ್ಕೊಂಡು ಸರಿ ದಾರಿ ಹಿಡ್ದು ನಡಿಬೇಕು. ವೆರಿ ಗುಡ್. ಏನು ಇರಬೇಕು, ಹೆಂಗಿರಬೇಕು ಅನ್ನೋದು ನಿಮ್ಗೆ ಗೊತ್ತಿರೋದ್ರಿಂದ ಮೋಸ್ಟ್ಲಿ ನೀವೇನು ಅಂದ್ಕೊಂಡಿರೋ ಹಂಗೆ ಆಗ್ತೀರಿ ಅಂತ ಅನ್ಕೋತೀನಿ. ಎಸ್ ಸರ್, ಅದು ಟೀಚರ್ಸಿಂದನೇ ಸಾಧ್ಯ. ಬಿಕಾಸ್ ಅವ್ರ ಬೆಂಬಲ ಇದ್ರೇ ನಾವು ನಡೆಯೋಕ್ಕಾಗೋದು. ಸೊ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಅದು ನಮ್ಮ ಟೀಚರ್ಸ್ ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಆಗಿದೆ. ಸೊ ವೆರಿ ಗುಡ್. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಈ ಸ್ಕೂಲಲ್ಲಿ ಸರ್ ನಮಗೆ ಬುಕ್ಸ್ ಕೊಡಲ್ಲ ಅಂದ್ಕೊಂಡಿದ್ರಿ. ಪ್ರೈವೇಟಲ್ಲಿ ದುಡ್ಡು ತೊಗೊತಾರೆ, ಬೇಜಾನ್ ದುಡ್ಡು ತೊಗೊತಾರೆ. ಅವ್ರು ದುಡ್ಡು ತೊಗೊಂಡು ನಮಗೆ ಬುಕ್ಸ್ ಕೊಡ್ತಾರೆ. ಅದೇ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಬಂದರೆ ಫ್ರೀಯಾಗಿ ಬುಕ್ಸ್ ಕೊಡ್ತಾರೆ, ಬರೆಯೋಕ್ಕೂ ಬುಕ್ಸ್ ಕೊಡ್ತಾರೆ, ಮತ್ತು ನಮಗೆ ಬ್ಯಾಗು ಕೊಟ್ಟಿದ್ರು. ಯಾವಾಗಿಂದ ಓದ್ತಿದ್ರಿ ಈ ಶಾಲೆಯಲ್ಲಿ? ನಾನು ಇಲ್ಲಿಂದ 6th ಓದ್ತಿದ್ದೀನಿ. 6th. ಅದಕ್ಕಿಂತ ಮೊದಲು ಎಲ್ಲಿ ಓದಿದ್ರಿ? ಅದಕ್ಕಿಂತ ಮೊದಲು ಸರ್ ರಾಜರಾಜೇಶ್ವರಿದಲ್ಲಿ ಓದಿದ್ದೆ. ಅಲ್ಲಿ ತುಂಬ ದುಡ್ಡು ಪ್ರೈವೇಟಾ ಗೌರ್ಮೆಂಟ್? ಸರ್ ತುಂಬ ದುಡ್ಡು ಖರ್ಚಾಗಿತ್ತು ಸರ್ ಅಲ್ಲಿ. ಇಲ್ಲಿ ಬಂದಮೇಲೆ ಸ್ವಲ್ಪ ಓದೋಕ್ಕೆ ಕಲಿತೆ. ಮತ್ತು ನನಗೆ ಇಂಗ್ಲೀಷ್ ಇಲ್ಲೇ ಕಲ್ತಿದ್ದು. ಏನು ವ್ಯತ್ಯಾಸ ಈ ಪ್ರೈವೇಟ್ ಶಾಲೆಯಲ್ಲಿ ಓದಿದ್ರಿ 6ನೇ ಕ್ಲಾಸ್ವರೆಗೂ, ಇಲ್ಲಿ ಸರ್ಕಾರಿ ಶಾಲೆಗೆ ಬಂದ್ರಿ, ಇದಕ್ಕೂ ಏನು ವ್ಯತ್ಯಾಸ ಕಾಣಿಸ್ತು? ವ್ಯತ್ಯಾಸ ಇಷ್ಟೇ ಸರ್, ಇಲ್ಲಿ ನಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಕ್ವಶನ್ ಕೇಳಿದ್ರೆ ಅರ್ಥ ಮಾಡಿಸ್ತಾರೆ. ಅಲ್ಲೇನು ಗೊತ್ತಾ, ಬರೀ ಇಂಗ್ಲೀಷಲ್ಲಿ ಹೇಳ್ತಾರೆ, ಹೊರಟೋಗ್ಬಿಡ್ತಾರೆ. ಏನಾಗಬೇಕು ಅಂತಿದ್ರಿ? ಸರ್ ಬಿಸ್ನೆಸ್ ಮ್ಯಾನ್ ಸರ್. ಬಿಸ್ನೆಸ್ ಮ್ಯಾನಾ? ವೆರಿ ಗುಡ್. ಏಕೆ ಬಿಸ್ನೆಸ್ ಮ್ಯಾನು? ಏನಂದರೆ ಸರ್, ಇವಾಗ ನಮ್ಮ ಸೋಷಿಯಲ್ ಪ್ರಾಬ್ಲಮ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಸೊಲ್ಯೂಷನ್ ಹುಡುಕ್ಬಿಟ್ಟು ಅದೇ ಒಂದು ಪ್ರಾಡಕ್ಟ್ ಮಾಡಿಬಿಟ್ಟು ಸೇಲ್ ಮಾಡೋದು ಸರ್. ಬಿಸ್ನೆಸ್ ಮ್ಯಾನ್ ಆಗಿದೆ. ಹ್ಞೂ ಸರ್. I came this year. I have seen a lot of difference between my whole school and now I'm studying here. So before I was studying in a private school. There I'm seeing a lot of difference between this school and that school, because for a single class they used to take thousands of money, like for yoga and for some tuitions. Also for special class they used to take the money. But here
they teach us free, no cost, or like free of cost, and also they explain us very clearly. I have seen a lot of difference, and the teachers are they are very sincere at their work, and also they like explain us very gently. They clarify our doubts. Also, they are supporting for our future. ಇಂಗ್ಲೀಷು ಸರ್ಕಾರಿ ಶಾಲೆ ಮಗುಬಾಯಲ್ಲಿ ಸುಲಲಿತ ಇಂಗ್ಲೀಷು ಇಲ್ಲಿಯ ಕ್ವಾಲಿಫೈಡ್ ಟೀಚರ್ಸು ಆ ಮಕ್ಕಳಿಗೆ ತರಬೇತಿ ಕೊಟ್ಟಿರುವಂಥದ್ದು ಕಾಣಿಸುತ್ತೆ. ಈ ತರಬೇತಿ ಕೊಡೋದಕ್ಕೆ ಇಲ್ಲಿಯ ಶಾಸಕರ ಏನು ಇಚ್ಛಾಶಕ್ತಿಯ ಜೊತೆಗೆ ಏನೇನು ಸೌಲಭ್ಯ ತಂದು ಕೊಟ್ಟಿರುವಂಥದ್ದು ಈ ಮಗುವಿನ ಅಥವಾ ಈ ಶಾಲೆಯ ಮಕ್ಕಳ ಏನು ವ್ಯಕ್ತಿತ್ವ ವಿಕಸನ ಆಗಿರುವಂಥದ್ದು, ಆ ಮಕ್ಕಳ ಆಸೆಗಳು ಬಿತ್ತಿರುವಂಥದ್ದು, ಇದೆಲ್ಲದಕ್ಕೂ ಕೂಡ ಈ ಮಾದರಿ ಶಾಲೆಯ ಒಂದಷ್ಟು ಕಾರ್ಯಗಳು ಆ ಮಕ್ಕಳ ಮನಸ್ಸಿಗೆ ದೊಡ್ಡ ದೊಡ್ಡ ಚಿಂತನೆಗಳನ್ನು ಹಚ್ಚಿರುವಂಥದ್ದು. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತಾರೆ, ಒಬ್ಬ ಡಾಕ್ಟರ್ ಆಗ್ತೀನಿ ಅಂತಾರೆ, ಒಬ್ಬರು ಇಂಜಿನಿಯರ್ ಆಗ್ತೀನಿ ಅಂತಾರೆ. ಈ ಕನಸುಗಳನ್ನು ಹೊತ್ತು ನಾವು ಈ ಶಾಲೆಯಲ್ಲಿ ಓದಿದ್ರೆ ಆ ಮಟ್ಟಕ್ಕೆ ಬೆಳಿತೀವಿ ಅನ್ನುವಂಥ ಕಲ್ಪನೆ ಬಂದಿದೆಯಲ್ಲ ಮಕ್ಕಳಿಗೆ, ಅದು ಈ ಮಾದರಿ ಶಾಲೆಗಳ ಕಾರ್ಯ. ಆ ಕಾರ್ಯಗಳು ಮುಂದುವರಿಲಿ. ಬನ್ನಿ ಮುಂದಕ್ಕೆ ಹೋಗೋಣ. ಈ ಒಂದು ಸುಂದರವಾದ ನಮ್ಮ ಶಾಲೆಯ ಪರಿಸರ ಈ ದಿನ ನೋಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಕಾರಣ ನಮ್ಮ ಮಲ್ಲೇಶ್ವರಂನ ವಿಧಾನಸಭಾ ಸದಸ್ಯರಾದಂತಹ ಶ್ರೀಯುತ ಅಶ್ವಥ್ ನಾರಾಯಣ್ ಸರ್ ಅವರೇ ಕಾರಣ. ಅವರು ನಮ್ಮ ಮಲ್ಲೇಶ್ವರಂನ ಶಿಕ್ಷಣದ ಹರಿಕಾರ ಅಂತಲೇ ಹೇಳ್ಬೋದು. ಅವರ ಒಂದು ದಯೆಯಿಂದ ಅಂತಲೇ ಹೇಳ್ಬೋದು. ಅದಕ್ಕೆ ಇದು ಉತ್ಪ್ರೇಕ್ಷೆಯ ಮಾತಲ್ಲ, ಅವರ ಒಂದು ಆಸಕ್ತಿ ಬಹಳವಾಗಿ ಇದೆ ಮಕ್ಕಳ ಮೇಲೆ. ಅವರ ಮಕ್ಕಳ ಕಾಳಜಿ ತುಂಬಾ ಅಪಾರವಾದದ್ದು. ಆದ್ರಿಂದನೇ ನೀವೇನೀಗ ಶಾಲೆಯ ಒಂದು ಪರಿಸರವನ್ನು ನೋಡ್ತಾ ಇದ್ದೀರಾ, ಈ ಒಂದು ಸ್ವಚ್ಛತೆ, ಮಕ್ಕಳಿಗೆ ಶೀಟ್ ಹಾಕಿಸ್ಕೊಟ್ಟಿದ್ದಾರೆ, ಅಂದರೆ ಮೈದಾನಕ್ಕೆ ಶೀಟ್ ಹಾಕಿರೋದಾಗಿರಲಿ, ಈ ಒಂದು ಹೊಸ ಬಿಲ್ಡಿಂಗ್ ಏನು ಕಟ್ಟಿದ್ದಾರೆ ಇದು ಮುಂಚೆ ಇರಲಿಲ್ಲ, ಹಳೆ ಬಿಲ್ಡಿಂಗ್ ಇತ್ತು. ಈ ಹೊಸದಾಗಿ ಬಿಲ್ಡಿಂಗನ್ನು ಕಟ್ಕೊಟ್ರು. ಮಕ್ಕಳು ಊಟ ಮಾಡೋದಕ್ಕೆ ಸ್ಥಳ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕ್ಲಾಸ್ನಲ್ಲೂ ಕೂಡ ಸ್ಮಾರ್ಟ್ ಬೋರ್ಡ್ಗಳಿದೆ. ಈ ಸ್ಮಾರ್ಟ್ ಬೋರ್ಡ್ನಿಂದಾಗಿ ಮಕ್ಕಳ ಕಲಿಕೆ ತುಂಬಾ ಉತ್ತಮ ಗುಣಮಟ್ಟದ್ದಾಗಿದೆ ನಮ್ಮ ಶಾಲೆಯಲ್ಲಿ. ಈ ಒಂದು ಸ್ಮಾರ್ಟ್ ಬೋರ್ಡನ್ನು ಬಳಸ್ಕೊಂಡು ಮಕ್ಕಳು ತುಂಬಾ ಕಲಿತಾ ಇದ್ದಾರೆ. ಅಲ್ಲದೆ ಮಕ್ಕಳಿಗೆ ಟ್ಯಾಬ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಅಂದರೆ ಹೈಯರ್ ಕ್ಲಾಸ್ಗೆ. ಇದರಿಂದ ಮಕ್ಕಳ ಒಂದು ಶಿಕ್ಷಣ ಗುಣಮಟ್ಟ ತುಂಬಾ ಉತ್ತಮವಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಅವರ ಒಂದು ಸೇವೆಯನ್ನು ಹೇಳ್ತಾ ಹೋದರೆ ಅದು ತುಂಬಾ ಇದೆ. ಬಂಧುಗಳೇ, ಇದಾಗಿತ್ತು ಈ ಸಂತೆಬೀದಿ ಯಶವಂತಪುರ ಮಾದರಿ ಪ್ರಾಥಮಿಕ ಶಾಲೆಯ ವಿಶೇಷತೆ. ಈಗ ಈ ಕ್ಷೇತ್ರದ ಮತ್ತೊಂದಷ್ಟು ಮಾದರಿ ಶಾಲೆಗಳತ್ತ ನಾವು ಗಮನ ಹರಿಸ್ತಾ ಹೋಗೋಣ. ಬನ್ನಿ ಮುಂದಿನ ಶಾಲೆಗೆ. ಬಂಧುಗಳೇ, ಈ ಸರ್ಕಾರಿ ಮಾದರಿ ಶಾಲೆಗಳನ್ನು ಹುಡುಕ್ತಾ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸುತ್ತಾಟದಲ್ಲಿದ್ದೀವಿ. ಈಗ ನಾನು ಬಂದು ನಿಂತಿರುವಂಥದ್ದು ಸುಬ್ರಹ್ಮಣ್ಯ ನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಈ ಶಾಲೆಯ ಕಟ್ಟಡದಲ್ಲೇ ಒಂದು ವಿಶೇಷ ಇದೆ. ಎಲ್ಲೋ ಪಾಳು ಬಿದ್ದು ಹೋಗ್ತಿರುವಂಥ ಸರ್ಕಾರಿ ಶಾಲೆಯನ್ನು ಇಲ್ಲಿಗೆ ತರುವ ವ್ಯವಸ್ಥೆ ಅಡಿ ಒಂದು ಖಾಸಗಿ ಜಾಗವನ್ನು ತೆಗೆದು 2023ರಲ್ಲಿ ಬೇರೆ ಬೇರೆ ಕಾರ್ಯಚಟುವಟಿಕೆ ನಡೀತಾ ಇದ್ದಂಥ ಸ್ಥಳದಲ್ಲಿ ಇಲ್ಲಿ ಸರ್ಕಾರಿ ಶಾಲೆಯನ್ನು ತಂದು ಈ ರೀತಿಯಾದ ವ್ಯವಸ್ಥೆ ಅಡಿ ಮಾದರಿ ಶಾಲೆಯನ್ನು ಕಟ್ಟಲಾಗಿದೆ. 2023ರಲ್ಲಿ ಈ ಶಾಲೆಯನ್ನು ವ್ಯವಸ್ಥಿತ ಅಡಿಯಲ್ಲಿ ತರಲಾಗಿದೆ, ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಬನ್ನಿ ನೋಡೋಣ ಈ ಶಾಲೆಯ ವಿಶೇಷತೆ ಏನಿದೆ ಅನ್ನುವಂಥದ್ದನ್ನು. ನಾನು ಮೊದಲಿಗೆ ನಮಸ್ಕಾರ. ಇದು ಒಂದು ಶಾಲೆಗೆ ತಳಪಾಯ ಅಂತ ಹೇಳ್ತೀವಿ, ಅಂಗನವಾಡಿ ಕೇಂದ್ರ. ಅಂದರೆ ಈ ಅಂಗನವಾಡಿ ಕೇಂದ್ರದಲ್ಲಿ ಈ ಸುಬ್ರಹ್ಮಣ್ಯ ನಗರದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷವಾಗಿ ಏನು ಮಾಡಿದ್ದಾರೆ, ಮಾಂಟೆಸರಿ ಕಲಿಕೆಯ ಅಡಿಯಲ್ಲಿ ಮಕ್ಕಳನ್ನು ತರುವಂಥದ್ದು. ಒಂದು ಸರ್ಕಾರಿ ಶಾಲೆಯ ಉಳಿವಿನಲ್ಲಿ ಯಾವ ರೀತಿಯ ವ್ಯವಸ್ಥೆ ಬೇಕಾಗತ್ತೆ ಅಂತಂದರೆ ಈ ಮಾಂಟೆಸರಿ ಅಂದರೆ ಅಂಗನವಾಡಿ ಕೇಂದ್ರದಿಂದನೇ ಶುರುವಾಗಬೇಕು ಶಾಲಾ ಮಕ್ಕಳ ಕಲಿಕೆ. ಇಲ್ಲಿಗೆ ಬಂದ ಮಕ್ಕಳು ಹಾಗೆಯೇ 1ನೇ ತರಗತಿ 2ನೇ ತರಗತಿ 10ನೇ ತರಗತಿವರೆಗೂ ಬರುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೋದು. ಈ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅರಿತಿರುವಂಥ ಕ್ಷೇತ್ರದ ಶಾಸಕರು ಏನು ಮಾಡಿರ್ತಾರೆ, ಬರೀ ಅಂಗನವಾಡಿ ಆದರೆ ಮಕ್ಕಳಿಗೆ ಬರೀ ಹೊಟ್ಟೆಗೆ ವ್ಯವಸ್ಥೆ ಆಗುತ್ತೆ, ಆದರೆ ಈ ಕಲಿಕಾ ಬೀಜ ಬಿತ್ತುವಂಥ ಸಮಯ ಇದು. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಅಡಿ ಶಿಕ್ಷಣಕ್ಕೆ ಅವ್ರನ್ನ ತರಬೇಕು ಅನ್ನುವಂಥ ನಿಟ್ಟಲ್ಲಿ ಮಾಂಟೆಸರಿಗೆ ಬೇಕಾಗಿರುವಂಥ ಎಲ್ಲ ಉಪಕರಣಗಳನ್ನು ಜೋಡಿಸಿಟ್ಟು ಮಕ್ಕಳನ್ನ ಕಲಿಕೆಗೆ ಆಸಕ್ತಿದಾಯಕವಾಗಿ ಕಲಿಸಲಾಗತ್ತೆ, ಮಕ್ಕಳನ್ನ ಆ ರೂಪದ ಅಡಿ ತರಲಾಗತ್ತೆ. ನೋಡಿ, ಈ ಶಿಕ್ಷಣ ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ಈ ಕ್ಷೇತ್ರದ ಶಾಸಕರು, ಅಂದರೆ
ಬೇರು ಮಟ್ಟದಲ್ಲಿ ಮಕ್ಕಳನ್ನ ಸದೃಢರನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಮಾಂಟೆಸರಿಯನ್ನ ತುಂಬಾ ಸುಸಜ್ಜಿತವಾಗಿ ಮಕ್ಕಳನ್ನ ಕೂರಿಸಿ ಶಿಕ್ಷಣದ ಅಡಿ ತರಲಾಗ್ತಾ ಇದೆ. ಇದು ಮಾದರಿ ಶಿಕ್ಷಣ, ಇದು ಮಾದರಿ ಶಾಲೆ. ಈ ಶಾಲೆಯ ಮಕ್ಕಳ ವ್ಯವಸ್ಥೆಯನ್ನ ನೋಡ್ತಾ ಹೋಗೋಣ ಬನ್ನಿ, ಮುಂದಕ್ಕೆ ಏನೇನಿದೆ ಅಂತ. ಬಂಧುಗಳೇ, ಒಂದು ಶಿಕ್ಷಣದ ಅಡಿ ಮಕ್ಕಳನ್ನು ತರಬೇಕಾದ್ರೆ ಸುಸಜ್ಜಿತ ವ್ಯವಸ್ಥೆ ಬೇಕಾಗತ್ತೆ. ಹಾಗೆ ಈ ಕಟ್ಟಡದ ವ್ಯವಸ್ಥೆ ಎಷ್ಟು ಸುಸಜ್ಜಿತವಾಗಿ ಒಂದು ಕಾರ್ಪೊರೇಟ್ ಕಂಪನಿಯ ರೀತಿಯಲ್ಲಿ ಎಷ್ಟು ಸುಸಜ್ಜಿತವಾಗಿದೆ, ಎಷ್ಟು ವ್ಯವಸ್ಥಿತವಾಗಿ ಕಟ್ಟಲಾಗಿದೆ. ಮತ್ತು ನಾವು ಯಾವುದೋ ಕಾರ್ಪೊರೇಟ್ ಖಾಸಗಿ ಕಂಪನಿನೋ ಅಥವಾ ಯಾವುದೋ ಖಾಸಗಿ ಸಂಸ್ಥೆಗೆ ಒಳಗಡೆ ಬಂದಂತಿದೆ. ಸರ್ಕಾರಿ ಶಾಲೆ ಅಂತಂದರೆ ಆಶ್ಚರ್ಯ ಆಗುತ್ತೆ. ಈ ಒಂದು ಕಟ್ಟಡದ ವ್ಯವಸ್ಥೆ ಅಡಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ. ಬನ್ನಿ ಮಕ್ಕಳನ್ನ ಮಾತಾಡ್ಸೋಣ. ನಮಸ್ಕಾರ. ಯಾವ ತರಗತಿ ಇದು? 5th. ಓಕೆ. ಈ ಶಾಲೆ ಈ ಮುಂಚೆ ನಾನು ಡೆಪ್ಟೇಷನ್ನಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬ ಇಷ್ಟ ಆಗಿತ್ತು. ಏನಕ್ಕೆ ಅಂದರೆ ಇಲ್ಲಿರುವಂತಹ ವಾತಾವರಣ ಮತ್ತು ಕಟ್ಟಡ ಕಟ್ಟಿರುವಂತಹ ರೀತಿ, ಇದನ್ನು ಯಾರು ಕಟ್ಟಿಸಿದ್ರು ಅಂದರೆ ನಮ್ಮ ಶಾಸಕರಾದಂತಹ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ಅವರು ಕಟ್ಟಿದರು. ಹೇಗೆ ಕಟ್ಟಿಸಿದ್ರು, ಇದೊಂದು ಶಾಲೆ ಹೇಗೆ ಪ್ರಾರಂಭ ಆಯಿತು ಅಂದರೆ, ಈ ಮುಂಚೆ ಕೋದಂಡರಾಮಪುರದಲ್ಲಿ ಒಂದು ಶಾಲೆ ಇತ್ತು. ಅದು 0 ಸ್ಟ್ರೆಂತ್ ಆಗಿಬಿಟ್ಟು ಶಾಲೆ ಮುಚ್ಚೋದಂತಹ ಶಾಲೆ. ಅದನ್ನು ನಮ್ಮ ಶಾಸಕರು ತುಂಬ ಪ್ರಯತ್ನದ ನಂತರ ಈ ಒಂದು ಏರಿಯಾದಲ್ಲಿ ಶಾಲೆ ಇಲ್ಲ ಅಂತ ಹೇಳಿ ಆ ಶಾಲೆನ ಇಲ್ಲಿ ರೀಓಪನ್ ಮಾಡಿಸಿದ್ರು. 3 ಇಯರ್ಸ್ ಬ್ಯಾಕು ರೀಓಪನ್ ಮಾಡಿಸಿ ಇವತ್ತು ನಮ್ಮ ಶಾಲೆಯಲ್ಲಿ 86 ಮಕ್ಕಳಿದ್ದಾರೆ. 14 ಮಕ್ಕಳಿಂದ ಪ್ರಾರಂಭವಾದಂಥ ಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ನಮಗೆ ಸರ್ರು ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಇರ್ಬೋದು, ನೀವು ಯಾವುದೇ ಪ್ರೈವೇಟ್ ಸ್ಕೂಲಿಗೆ ಕಡಿಮೆ ಇಲ್ಲದಂತಹ ಒಂದು ಕಟ್ಟಡವನ್ನು ವ್ಯವಸ್ಥಿತವಾಗಿ ಕಟ್ಟಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಮಗೆ ಕ್ಲಾಸ್ ರೂಮ್ಗಳು 5 ಇದೆ, ಮತ್ತು ಹಾಲ್ ಇದೆ, ಲೈಬ್ರರಿ ರೂಮ್ ಇದೆ, ಲ್ಯಾಪ್ಟಾಪ್ಸ್ ಯೂಸ್ ಮಾಡಲಿಕ್ಕೆಲ್ಲ ಕೊಡಿಸಿದ್ದಾರೆ. ಒಂದು 10-12 ಲ್ಯಾಪ್ಟಾಪ್ಸ್ ಇದೆ, ಸ್ಮಾರ್ಟ್ ಬೋರ್ಡ್ಸ್ ಇದೆ, ಮತ್ತು ಆಫೀಸ್ ರೂಮ್ ಇದೆ. ತುಂಬ ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ನಮಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಸ್ಕೂಲ್ಗೆ ನನ್ನ ಸ್ಕೂಲಿಗೆ ಏನಂತ ಹೇಳ್ತೀನಿ, ನನಗೆ ನಮ್ಮ ಸ್ಕೂಲಿಗೆ ಬರೋದು ತುಂಬ ಇಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮ ಸ್ಕೂಲಿನ ಸೌಲಭ್ಯಗಳು ಬೇರೆ ಪ್ರೈವೇಟ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲಿಗೆ ತುಂಬ ಚೆನ್ನಾಗಿದೆ. ಬೇರೆ ಗೌರ್ಮೆಂಟ್ ಸ್ಕೂಲಿಗೆ ಹೋದರೆ ಅಲ್ಲಿ ಸೀಟ್ಗಳು, ಕೂತ್ಕೊಳ್ಳೋಕೆ ಬೆಂಚ್ಗಳು ಚೆನ್ನಾಗಿರಲ್ಲ. ಬಟ್ ನಮ್ಮ ಸ್ಕೂಲಲ್ಲಿ ಎಷ್ಟು ಚೆನ್ನಾಗಿರೋ ಬೆಂಚ್ಗಳನ್ನ ಹಾಕಿದ್ದಾರೆ. ಅದೇ ಬೇರೆ ಗೌರ್ಮೆಂಟ್ ಸ್ಕೂಲಿಗೆ ಹೋದರೆ ಅಲ್ಲಿ ಸ್ಮಾರ್ಟ್ ಬೋರ್ಡನ್ನು ಇರೋ ಹೆಸರು ಕೇಳಿರಲ್ಲ. ನಮ್ಮ ಸ್ಕೂಲಿಗೆ ಇದೆಲ್ಲ ಸೌಲಭ್ಯಗಳಿವೆ. ನಮ್ಮ ಸ್ಕೂಲಲ್ಲಿ ಸೌಲಭ್ಯಗಳು ಸ್ಮಾರ್ಟ್ ಬೋರ್ಡ್ ಇದೆ, TVs ಇದೆ, ಲ್ಯಾಪ್ಟಾಪ್ಸ್ ಇದೆ, ಆಮೇಲೆ ಲೈಬ್ರರಿಗಳಿವೆ. ನನ್ನ ಸ್ಕೂಲಿಗೆ ಬರೋದು ತುಂಬ ಇಷ್ಟ ಇದೆ. ಈ ಸೌಲಭ್ಯಗಳನ್ನೆಲ್ಲ ಕೊಟ್ಟಿರೋ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ನಮ್ಮ ಶಾಲೆ ಪರವಾಗಿ ತುಂಬ ಧನ್ಯವಾದಗಳು. ಓಕೆ, ಏನಾಗಬೇಕು ಅಂತ ಇದ್ರಿ? ನಾ ದೊಡ್ಡವರಾದ್ಮೇಲೆ ಇಂಜಿನಿಯರ್ ಆಗಿ ಏನು ಮಾಡ್ತೀರಿ? ಬೇರೆ ಮತ್ತೆ ಒಂದು ದೊಡ್ಡ ಸ್ಕೂಲು, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀವಿ. ಬೇರೆಯವ್ರು ಹೆಲ್ಪ್ ಮಾಡಬೇಕು. ಏನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಬರುತ್ತೆ? ಎಲ್ಲಿ ನೋಡಿದ್ರಿ? ಏನು ನೋಡಿದ ಮೇಲೆ ಆ ಥರ ಅನ್ಸುತ್ತೆ? ಯಾಕಂದರೆ ನಾವು ಕಲ್ತಿರೋ ವಿದ್ಯಾನ ಇವಾಗ ನಾವು ದೊಡ್ಡವರಾದ್ಮೇಲೆ ಇನ್ನೂ ಚಿಕ್ಕ ಮಕ್ಳು ಇರ್ತಾರೆ, ಒಬ್ಬೊಬ್ರಿಗೆ ಸ್ಕೂಲ್ ಇರಲ್ಲ. ಸೊ ಅವ್ರಿಗೆ ನಾವು ಕಲ್ಸೋ ಥರ ಆಗುತ್ತೆ. ನನಗೆ ಈ ಶಾಲೆಯಲ್ಲಿರೋಕ್ಕೆ ತುಂಬ ಇಷ್ಟ. ಯಾಕಂದರೆ ಇಲ್ಲಿ ಉಚಿತ ಯೂನಿಫಾರಮು, ಶೂ, ಸಾಕ್ಸು, ಟೆಕ್ಸ್ಟ್ ಬುಕ್ಕು ಎಲ್ಲ ಕೊಡ್ತಾರೆ. ಆಮೇಲೆ ಇಲ್ಲಿ ನಾವು ಚೆನ್ನಾಗಿ ಓದ್ಬೋದು. ಆಮೇಲೆ ಕೆಲವು ಸ್ಕೂಲಲ್ಲಿ ಸ್ಮಾರ್ಟ್ ಬೋರ್ಡ್ ಅಂದ್ರೆ ಏನಂತ ಗೊತ್ತಿರಲ್ಲ. ನಮಗೆ ಸ್ಕೂಲಲ್ಲಿ ಸ್ಮಾರ್ಟ್ ಬೋರ್ಡ್ ಕೊಡಿಸಿದ್ದಾರೆ. ಆಮೇಲೆ ಕೆಲವು ಸ್ಕೂಲಲ್ಲಿ ನೆಲದಲ್ಲಿ ಕೂತ್ಕೋತಾರೆ, ನಾವು ಬೆಂಚಲ್ಲಿ ಕೂತ್ಕೋತಾ ಇದ್ದೀವಿ. ಪ್ರತಿ ಬೆಂಚ್ಗೊಂದೊಂದರಂತೆ ಲ್ಯಾಪ್ಟಾಪ್ ವ್ಯವಸ್ಥೆ ಮಾಡಲಾಗಿದೆ. ನಾವು ಸರ್ಕಾರಿ ಶಾಲೆಯಲ್ಲಿ ಇದ್ದೀವೋ ಅಥವಾ ಖಾಸಗಿ ಶಾಲೆಯಲ್ಲಿ ಈ ವ್ಯವಸ್ಥೆನೇ ಇಲ್ಲ ಬಿಡಿ. ಆ ಮಟ್ಟಕ್ಕೆ ಬರೀ ಖಾಸಗೀಕರಣ ಇವತ್ತು ಹಣದ ಹಿಂದೆ ಬಿದ್ದಿರೋದ್ರಿಂದ ಸರ್ಕಾರಿ ಶಾಲೆಗಳು ಈ ಮಟ್ಟಕ್ಕೆ ನಾವು ನೋಡ್ತಾ ಇದ್ದೀವಿ ಅನ್ನೋಂಥದ್ದೇ ಒಂದು ಖುಷಿ ವಿಚಾರ. ಪ್ರತಿ ಬೆಂಚ್ನಲ್ಲಿ ನಮಗೆ ಮಕ್ಕಳಿಗೆ ಅನುಕೂಲ ಆಗುವಂತೆ ಲ್ಯಾಪ್ಟಾಪ್ನ ವ್ಯವಸ್ಥೆ ಅಡಿ ಮಕ್ಕಳನ್ನು ತರಲಾಗಿದೆ. ಬಡವರ ಮಕ್ಕಳ ಕೈಗೆ ಲ್ಯಾಪ್ಟಾಪ್ ನೋಡೋದಕ್ಕೆ ನಾವು ತುಂಬ ಖುಷಿ ಆಗುತ್ತೆ. ಅವರು ಟೀಚರ್ಸ್ ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ರು, 14 ಜನರಿಂದ ಇವತ್ತು 86-85 ಜನಕ್ಕೆ ಬಂದು ನಿಂತಿದ್ದೀವಿ ಅಂತ. ಆಕರ್ಷಣೆ ಯಾಕಾಗುತ್ತೆ ಅಂತ ಕೇಳಿದ್ರೆ, ಈ ರೀತಿ ಮಾದರಿ ಶಾಲೆಗಳು ರೂಪುಗೊಂಡಾಗ ಇದೆಲ್ಲವೂ ಬರೋದು ಒಬ್ಬ
ಕ್ಷೇತ್ರದ ಇಚ್ಛಾಶಕ್ತಿ ಇರುವಂಥ ಶಾಸಕರಿಂದಾಗಿ ಈ ವ್ಯವಸ್ಥೆ ಆಗಿರುವಂಥದ್ದು. ನಿಜಕ್ಕೂ ಅಭಿನಂದನಾರ್ಹ ಕೆಲಸವನ್ನು ಮಾಡ್ಕೋತಾ ಬಂದಿದ್ದಾರೆ. ಈ ಮಕ್ಕಳುಗಳು ಹೇಳ್ತಾ ಇರೋದು ಮತ್ತು ಶಿಕ್ಷಕರ ಬಾಯಲ್ಲಿ ಕೇಳ್ತಾ ಇದ್ರೆ ಈ ಮಾದರಿ ಶಾಲೆ ತುಂಬ ದೊಡ್ಡ ಮಾದರಿ ಕಾರ್ಯವನ್ನು ಮಾಡ್ತಾ ಶಿಕ್ಷಣದ ಅಡಿ ಮಕ್ಕಳನ್ನು ಬೆಳೆಸ್ತಾ ಪೊರೆಯುತ್ತಾ ಬರ್ತಾ ಇದ್ದಾರೆ. ಬಡ ಮಕ್ಕಳ ಬಾಯಲ್ಲಿ ನಾನು ಬಿಸ್ನೆಸ್ ಮ್ಯಾನ್ ಆಗ್ತೀನಿ, ಇಂಜಿನಿಯರಿಂಗ್ ಮಾಡ್ತೀನಿ, ಡಾಕ್ಟರ್ ಆಗ್ತೀನಿ ಅನ್ನುವಂಥ ಬಿತ್ತನೆಗಳನ್ನು ಬಿತ್ತುತ್ತಾ ಈ ರೀತಿ ಮಾದರಿ ಶಿಕ್ಷಣವನ್ನು ಕೊಡ್ತಾ ಇರುವಂಥ ಈ ಮಲ್ಲೇಶ್ವರಂ ಕ್ಷೇತ್ರದ ಮಾದರಿ ಕಾರ್ಯಕ್ಕೆ ನಮ್ಮದೊಂದು ಜೈಕಾರ ಹೇಳ್ತಾ ಮುಂದಕ್ಕೆ ಹೋಗೋಣ ಬನ್ನಿ. ಬಂಧುಗಳೇ, ನಾವು ಈ ಸುಬ್ರಹ್ಮಣ್ಯ ನಗರದ 3 ಮತ್ತು 4ನೇ ತರಗತಿ ಪ್ರಾಥಮಿಕ ಹಿರಿಯ ಶಾಲೆಯಲ್ಲಿದ್ದೀವಿ. ಆ ಶಾಲೆಯ ಶಿಕ್ಷಕಿ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ನನ್ನ ಹೆಸರು ರಶ್ಮಿ. ನಾನು ಸುಬ್ರಹ್ಮಣ್ಯ ನಗರ GHPS ಸುಬ್ರಹ್ಮಣ್ಯ ನಗರ ಶಾಲೆ ಶಿಕ್ಷಕಿ. ಸರ್ ನೀವೇ ನೋಡ್ತಾ ಇದ್ದೀರಾ, ನಮ್ಮ ಸ್ಕೂಲ್ ನೋಡಿದ್ರೆ ನಿಮಗೆ ಅನಿಸುತ್ತೆ ನಮ್ಮ ಸ್ಕೂಲ್ ಯಾವುದೇ ಪ್ರೈವೇಟ್ ಸ್ಕೂಲ್ಗಿಂತ ಕಡಿಮೆ ಇಲ್ಲ. ನಮ್ಮ ಸ್ಕೂಲಲ್ಲಿ ಒಳ್ಳೆ ಸುಸಜ್ಜಿತವಾದಂತಹ ಲೈಬ್ರರಿ ಇದೆ. ಆ ಲೈಬ್ರರಿನಲ್ಲಿ ಸುಮಾರು 4000ಗಿಂತ ಹೆಚ್ಚಿನ ಬುಕ್ಸ್ಗಳಿದೆ. ಮತ್ತು ಮಕ್ಳಿಗೆ ಕುತ್ಕೊಳ್ಳೋದಕ್ಕೆ ಫೆಸಿಲಿಟೀಸ್ ನೋಡಿ ಸರ್, ನೀವೇ ನೋಡ್ತಾ ಇದ್ದೀರಾ. ಎಲ್ಲ ಮಕ್ಳಿಗೂ ಒಳ್ಳೆ ಸುಸಜ್ಜಿತವಾದಂತಹ ಡೆಸ್ಕ್ಗಳಾಗಿರ್ಬೋದು, ಟೇಬಲ್ಸು, ಚೇರ್ಸು, ತುಂಬ ಒಳ್ಳೆ ಫರ್ನಿಚರ್ಸ್ ಇದೆ. ಜೊತೆಗೆ ನಮಗೆ ಸ್ಮಾರ್ಟ್ ಬೋರ್ಡ್ ಮತ್ತು ಸ್ಮಾರ್ಟ್ ಟಿವಿಗಳು ಮತ್ತು ಲ್ಯಾಪ್ಟಾಪ್ಸ್ ಕೊಟ್ಟಿದ್ದಾರೆ. ಈ ಲ್ಯಾಪ್ಟಾಪ್ಸು, ಸ್ಮಾರ್ಟ್ ಬೋರ್ಡ್, ಸ್ಮಾರ್ಟ್ ಟಿವಿನ ಬಳಸಿ ನಾವು ಅವರಿಗೆ ಪಾಠ ಮಾಡ್ತಾ ಇರೋದ್ರಿಂದ ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ. ಈ ಎಲ್ಲ ಫೆಸಿಲಿಟೀಸ್ ಒದಗಿಸ್ಕೊಡೋದಕ್ಕೆ ನಮಗೆ ಕಾರಣೀಕರ್ತರು ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರು. ಅವರಿಗೆ ನಮ್ಮ ಶಾಲೆ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ನಮ್ಮೆಲ್ಲ ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೋಡಿ, ಅವರು ಹೇಳ್ತಾ ಇರೋದೇನಂತಂದರೆ ಈ ಕ್ಷೇತ್ರದ ಶಾಸಕರು ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರು ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನುವಂಥ ಭಾವನೆ ಅವರಲ್ಲಿತ್ತು. ನಮ್ಮ ಶಾಲೆಗೆ ನಮ್ಮ MLA ಸರ್ರು ಅಶ್ವಥ್ ನಾರಾಯಣ್ ಸರ್ರು ನಮಗೆ ಸ್ಮಾರ್ಟ್ ಬೋರ್ಡ್, ಲ್ಯಾಪ್ಟಾಪ್ಸ್ ಮತ್ತು ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಸ್ಮಾರ್ಟ್ ಬೋರ್ಡ್ನ ಇದನ್ನು ತಗೊಂಡು ಸಹಾಯ ಪಡೆದು ಟೀಚರ್ಸ್ ನಮಗೆ ಅದರಿಂದ ಹೇಳಿಕೊಟ್ಟು ನಮಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. ಏನಾಗಬೇಕಂತ ಇದ್ರಿ? ಪೈಲಟಾ? ಅದೇ ಪೈಲಟ್ ಆಗಬೇಕು. ಯಾಕಂದರೆ ಎಲ್ಲರೂ ಪೈಲಟ್ ಆದರೆ ವಿಮಾನದಲ್ಲಿ ಕುತ್ಕೊಬೋದು. ಅದಕ್ಕೆ ನಾನು ಪೈಲಟ್ ಆಗ್ಬೇಕಂತ ಇದ್ದೀನಿ. ವಿಮಾನದಲ್ಲಿ ಕೂತ್ಕೊಳ್ಳೋಕೋಸ್ಕರ ಪೈಲಟ್ ಆಗ್ಬೇಕಾ? ವಿಮಾನನ ಓಡಿಸಿ ಮತ್ತೆ ಎಲ್ಲರಿಗೂ ಫಾರಿನ್ಗೆ ಎಲ್ಲೆಲ್ಲೋ ಟೂರಿಸ್ಟ್ ಪ್ಲೇಸ್ಗಳಿಗೆ ಕರೆದುಕೊಂಡು ಹೋಗ್ಬೇಕು ಅಂತ ಪೈಲಟ್ ಆಗ್ಬೇಕಂತ. ಹೋಗಿ ನೋಡಿದ್ರಿ ವಿಮಾನನ? ನೋಡಿದ್ರಾ? ಎಲ್ಲಿ ನೋಡಿದ್ರಿ? ಏರ್ಪೋರ್ಟ್. ಓಕೆ, ಈ ಶಾಲೆ ಚೆನ್ನಾಗಿದೆ ಅನ್ನೋದನ್ನ ಬೇರೆ ರೀತಿಲಿ ಯಾವುದೋ ಬೇರೆ ಇದ್ರಲ್ಲಿ ಹೇಳ್ದಂಗಿದೆ. ಬಟ್ ಏನೋ ಹೇಳಿದ್ರಿ ಅಂತ ಗೊತ್ತಾಯ್ತಾ ನಿಮ್ಗೆ? ಪೋಯಮ್ ಹೇಳ್ತಿರೋದು ಅದು. ಇಂಗ್ಲೀಷೇ ಮಾತಾಡೋದು ಅವರು. ನೋಡಿ, ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರಂತೆ ಇಷ್ಟೊತ್ತು. ಖುಷಿ ಆಗುತ್ತೆ ಕನ್ನಡ ಶಾಲೆಯಲ್ಲಿ ಇಂಗ್ಲೀಷ್ ಕೇಳೋದಕ್ಕೆ. ಇಂಗ್ಲೀಷು ಮತ್ತು ಕನ್ನಡ ಎರಡೂ ಶಾಲೆ ಇದು. ಓಕೆ, ಬಂಧುಗಳೇ, 5ನೇ ತರಗತಿಯ ದೀಪ್ತಿಯವರು ಈ ಶಾಲೆ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಉತ್ಸುಕರಾಗಿ ಅವರೇ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ, ಹೇಳಿ. ಪ್ರೈವೇಟ್ ಸ್ಕೂಲು, ಅಲ್ಲಿಂದ ಇಲ್ಲಿಗೆ ಬಂದೆ. ಯಾಕಂದರೆ ಇಲ್ಲಿ ತುಂಬ ಚೆನ್ನಾಗಿ ಎಜುಕೇಷನ್ನು ಇದೆ. ಆಮೇಲೆ ಅಲ್ಲಿ ನಾವು ದುಡ್ಡು ಕೊಟ್ಟು ಆ್ಯಕ್ಚುಲಿ ಅಲ್ಲಿ ಹೋಗ್ತಿದ್ವಿ. ಇಲ್ಲಿ ಈಗ ಫ್ರೀಯಾಗಿ ಬಂದಿದ್ದೆ, ತುಂಬ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಾನು ಇಲ್ಲಿ ನೋಡಿದಾಗ ಲೈಬ್ರರಿ ಇತ್ತು, ಸ್ಮಾರ್ಟ್ ಬೋರ್ಡು, TV ಎಲ್ಲ ಇತ್ತು. ನಾವು ಸ್ಮಾರ್ಟ್ ಬೋರ್ಡಲ್ಲಿ ತುಂಬ ಇಂಟ್ರೆಸ್ಟಲ್ಲಿ ಮಾಡ್ತಿದ್ವಿ.
ಆಮೇಲೆ ಅದರೊಳಗೆಲ್ಲ ಹೇಳ್ಕೊಡ್ತಿದ್ರು. ಓಕೆ, ಏನು ಕನಸು ಹೊತ್ಕೊಂಡಿದ್ರಿ, ನೀವೇನಾಗಬೇಕು ಅಂತಿದ್ರಿ? ನಾನು ವೆಟನರಿಯನ್ ಹಾಕೊಂಡಿದ್ದೆ. ಏನಮ್ಮ? ವೆಟನರಿಯನ್. ವೆಟನರಿಯನ? ಓಹ್, ಪ್ರಾಣಿ ಪ್ರೀತಿ ಜಾಸ್ತಿ ಇದೆಯಾ? ಹಾಂ, ಯಾಕದು? ಸರ್ ಯಾಕಂದರೆ ನಮ್ಮ ಅಪ್ಪ ಅಂದರು, ಇಲ್ಲ ನೀವಿಬ್ರು ನಮ್ಮ ಅಣ್ಣಂಗೆ MBBS ಅಂತ ಓದು ಅಂತ ಅಂದಿದ್ರು. ನಾನು ವೆಟನರಿ ಆಗ್ತೀನಿ ಅಂತ ಅಂದೆ. ಆಯಿತು ಆಗು ಅಂತ ಅಂದರು. ಅದಕ್ಕೆ ಏಮ್ ಇಟ್ಕೊಂಡಿದ್ದೀನಿ. ನೋಡಿ, ದೊಡ್ಡ ದೊಡ್ಡ ಕನಸು ಹೊತ್ತಿರೋರಲ್ಲಿ ಈಕೆನೂ ಕೂಡ ಒಂದು ಪ್ರಾಣಿ ಪ್ರೀತಿಯ ಜೊತೆಗೆ ತನ್ನ ತಂದೆ ಏನು ಹೇಳಿದ್ದಾರೆ ಅನ್ನೋ ಉದ್ದೇಶಕ್ಕೆ ಮತ್ತೆ ಆ ಪ್ರಾಣಿಗಳ ವಿಚಾರದಲ್ಲೇ ನಾನು ಕಲಿತು ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಹೊರಟಿದ್ದ ಆಕೆಯ ಕನಸು ನೋಡಿದ್ರೆ ಎಲ್ಲೋ ಒಂದು ಕಡೆ ಭವಿಷ್ಯದಲ್ಲಿ ಇವ್ರನ್ನ ನಾವು ದೊಡ್ಡ ಹಂತದಲ್ಲಿ ನೋಡ್ತೀವಿ. ಆ ಕನಸು ಈಡೇರಲಿ, ಆ ಮಗುವಿಗೆ ಈ ಶಾಲೆ ಮಾದರಿಯಾಗಿ ಮೆಟ್ಟಲಾಗಿ ನಿಲ್ಲಲಿ, ಈ ಶಾಲೆಯ ಮಾದರಿ ಕಾರ್ಯ ಮುಂದುವರಿತಾ ಹೋಗಲಿ ಅಂತ ಹೇಳ್ತೀವಿ. ನಮಸ್ಕಾರ. ಬಂಧುಗಳೇ, ಖಾಸಗಿ ಶಾಲೆಗೆ ಸೆಡ್ಡು ಹೊಡೆಯುವಂತೆ ಇದೆ ಈ ಸುಬ್ರಹ್ಮಣ್ಯ ನಗರದ ಹಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಗಳ ವ್ಯವಸ್ಥೆಯನ್ನು ನೋಡಿದ್ವಿ, ಈ ಶಾಲೆಗಳ ಮಕ್ಕಳ ಕನಸನ್ನು ಕೇಳಿದ್ವಿ, ಆ ಶಿಕ್ಷಕರ ಬಾಯಲ್ಲಿ ಈ ಶಾಲೆ ವಿಶೇಷತೆ ಬಗ್ಗೆ ಕೇಳಿಸ್ಕೊಂಡ್ವಿ. ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ, ಈ ಶಾಲೆಯ ಮಾದರಿ ಕಾರ್ಯಗಳನ್ನು ನೋಡಿ ಬೇರೆ ಶಾಲೆಯಲ್ಲಿ ಓದುತ್ತಾ ಇರುವಂಥ ಖಾಸಗಿ ಶಾಲಾ ಮಕ್ಕಳು ಇಲ್ಲಿ ಉಚಿತ ಶಿಕ್ಷಣ ಪಡೆಯಲಿಕ್ಕೆ ಆಕರ್ಷಿತರಾಗಲಿ, ಈ ಶಾಲೆಯ ಮಾದರಿ ಕಾರ್ಯದ ಜೊತೆ ಅವರೂ ಸೇರಿಕೊಳ್ಳಿ, ಅವರ ಭವಿಷ್ಯವನ್ನು ಕಟ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಉದ್ದೇಶ. ನಮಸ್ಕಾರ. ನಮಸ್ಕಾರ. ಬಂಧುಗಳೇ, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮಾದರಿ ಶಾಲೆಗಳ ಹುಡುಕಾಟದಲ್ಲಿ ನಾವು ಬಂದು ನಿಂತಿರುವಂಥದ್ದು ಬಾಲಕಿಯರ ಪ್ರೌಢಶಾಲೆ ರಾಮಮೋಹನಪುರ, ಅಂದರೆ GBA ಪಶ್ಚಿಮ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿಯ ಕಟ್ಟಡಗಳನ್ನು ನೋಡ್ತಾ ಹೋದರೆ ಇದು ಖಾಸಗಿ ಕಟ್ಟಡ ಇದ್ದಂಗಿದೆ. ಸರ್ಕಾರಿ ಶಾಲೆಗಳಿಗೆ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಈ ಶಾಲೆಯ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿದ್ದಾರೆ. ನಮಸ್ತೆ. ನನ್ನ ಹೆಸರು ಇಂಪನ, 9th ಸೆಕ್ಷನಿಂದ ಓದ್ತಿದ್ದೀನಿ. ಸೊ ನಮ್ಮ ಶಾಲೆಗೆ ಎಲ್ಲ ಫೆಸಿಲಿಟೀಸ್ನ ಮಾಡಿಕೊಟ್ಟಿದ್ದಾರೆ. ಮೊದಲಿಗೆ ಯಾವಾಗಿಂದ ಓದ್ತಿದ್ರಿ ನೀವು ಇಲ್ಲಿ? ನಾವಿಲ್ಲಿ 8th ಸ್ಟ್ಯಾಂಡರ್ಡಿಂದ ಓದ್ತಿದ್ದೀನಿ. ಅದಕ್ಕೂ ಮೊದಲು ಎಲ್ಲಿ ಓದಿದ್ರಿ? ಅದಕ್ಕೂ ಮೊದಲು ನಾನು ಮೈಸೂರಲ್ಲಿ ಓದಿದ್ದು. ಮೈಸೂರು? ಹಾಂ. ಪ್ರೈವೇಟಾ ಗೌರ್ಮೆಂಟ್? ಪ್ರೈವೇಟ್ ಸ್ಕೂಲಲ್ಲಿ. ಪ್ರೈವೇಟ್ ಓದಿದ್ದು. ಹಾಂ. ಓಕೆ, ಪ್ರೈವೇಟ್ ಸ್ಕೂಲ್ಗೂ ಈ ಸ್ಕೂಲ್ಗೂ ಅಂದರೆ 8th ವರೆಗೂ ಪ್ರೈವೇಟಲ್ಲಿ ಇದ್ರಲ್ವಾ? ಆ ಸ್ಕೂಲ್ಗೂ ಈ ಸ್ಕೂಲ್ಗಳಿಗೂ ವ್ಯತ್ಯಾಸ ಏನು ಬಂತು? ಆ ಸ್ಕೂಲಲ್ಲೂ ಫೆಸಿಲಿಟೀಸ್ ಎಲ್ಲ ಇತ್ತು. ಅದೇ ಥರ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲವೊಂದು ಫೆಸಿಲಿಟೀಸ್ ಇರಲ್ಲ ಅಂತ ಹೇಳ್ತಾರೆ. ಬಟ್ ಈ ಸ್ಕೂಲಿಗೆ ಬಂದಮೇಲೆ ನನಗನ್ಸಿದೆ ಈ ಸ್ಕೂಲಲ್ಲೂ ಎಲ್ಲ ಫೆಸಿಲಿಟೀಸ್ ಇದೆ. ಲೈಕ್ ಸ್ಮಾರ್ಟ್ ಬೋರ್ಡ್ಸ್, ಲ್ಯಾಪ್ಟಾಪ್, ಟ್ಯಾಬ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದರಿಂದ ನಾವು ಪ್ರೆಸೆಂಟೇಷನ್ ಮಾಡ್ಬೋದು, ಪ್ರೆಸೆಂಟೇಷನ್ ಯೂಸ್ ಮಾಡ್ತಿದ್ದೀನಿ. ಸೊ ಎಲ್ಲ ಫೆಸಿಲಿಟೀಸ್ ಇಲ್ಲೂ ಇದೆ. ಯಾರು ಕೊಟ್ಟಿದ್ದು ಇದೆಲ್ಲ ವ್ಯವಸ್ಥೆನ? ಇದೆಲ್ಲ ವ್ಯವಸ್ಥೆನ ಗೌರ್ಮೆಂಟಿಂದ ಅಶ್ವಥ್ ನಾರಾಯಣ್ ಸರ್ ಅವರು ಕೊಟ್ಟಿದ್ದಾರೆ. ಹಾಂ. ಏನಾಗಬೇಕು ಅಂತ ಬಯಸ್ತೀರಿ? ನಾನು IAS ಆಗಬೇಕು ಅಂತ. AS? ವೆರಿ ಗುಡ್. ಈ ಶಾಲೆಯಲ್ಲಿ ಹೋದ್ರೆ AS ಆಗ್ಬೋದಾ? ಹಾಂ, ಆಗ್ಬೋದು. ಓಕೆ. ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ? ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾಕೆ AS ಆಗಬೇಕು ಅಂತಿದ್ರಿ? IAS ಆಗಿ ಮುಂದೆ ಜನಗಳಿಗೆಲ್ಲ ಹೆಲ್ಪ್ ಮಾಡಬೇಕು ಅನ್ನೋದು. ಹಾಂ. ಟ್ಯಾಬ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಸ್ಮಾರ್ಟ್ TVs ಆಗಿರ್ಬೋದು, ಅದನ್ನೆಲ್ಲ ನಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಅದರಿಂದ ನಮಗೆ ಎಜುಕೇಷನ್ ಆಗಲಿ ಅದಕ್ಕೆಲ್ಲ ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ನೋಟ್ಸ್ ಆಗಲಿ, ಲೆಸನ್ಸ್ ಆಗಲಿ, ಪಾಠ ಆಗಲಿ ಇನ್ನೂ ಹೆಚ್ಚು ತಿಳ್ಕೊಬೋದು. ಮತ್ತು ಇವಾಗ ಬಂದಿರೋ AI ಬಗ್ಗೆ ತಿಳ್ಕೊಬೋದು. ಅದರಿಂದ ಬಗ್ಗೆ ಏನು ಹೇಳ್ಕೊಡ್ತಾರೆ? AI ಅಂದರೆ ಅದರಿಂದ ನಮ್ಗೆ ಹೇಗೆ ಉಪಯೋಗ, ನಮ್ಮ ದೇಶನ ಹೇಗೆ ಮುಂದುವರಿಸ್ಬೋದು. ಇವಾಗ ಹೇಳ್ತಾರಲ್ವಾ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಅದನ್ನ ನಾವು ಹೇಗೆ ಪಾಲಿಸ್ಬೇಕು ಅಂತದೆಲ್ಲ ಗೊತ್ತಾಗುತ್ತೆ. ಬೇರೆ ಶಾಲೆಗಳೆಲ್ಲ ನಾವು ನೋಡ್ತೀವಿ, ಸರ್ಕಾರಿ ಶಾಲೆಗಳು ಅಂತಂದ್ರೆ ಎಲ್ಲಿ ಬೈದಲ್ಲಿ ಕೂತಿರ್ತಾರೆ ಮಕ್ಕಳು, ಎಲ್ಲಿ ಮಾಡಿ ಎಲ್ಲ ಇದು ಬಂದ್ಬಿಡುತ್ತೇನೋ ಅಂತ ಹೇಳ್ಬಿಟ್ಟು, ಬಿದ್ದೋಗುತ್ತೇನೋ ಅಂತ ಹೇಳ್ಬಿಟ್ಟು. ಈ ಶಾಲೆ ಇಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ, ಕಲ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಯಾರು ಮಾಡ್ಕೊಟ್ಟಿದ್ದು? ನಮಗೆ ಇದನ್ನ ನಮ್ಮ MLA ಆಗಿರುವಂಥ ಅಶ್ವಥ್ ನಾರಾಯಣ್ ಸರ್ ಅವ್ರು ಮಾಡ್ಕೊಟ್ಟಿರೋದು. ಹಾಂ. ಈ ಶಾಲೆ ಬಗ್ಗೆ ನಿಮ್ಗೆ ಖುಷಿ ಇದೆಯಾ? ತುಂಬಾ ಖುಷಿ ಇದೆ. ಹೌದಾ? ಈ ಶಾಲೆಯಲ್ಲಿ ಕಲ್ತು ಏನಾಗಬೇಕು ಅಂತ ಇದ್ರಿ? ನಾನು ಕಲ್ತು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ಮನೇಲಿ ಯಾರು ಇಂಜಿನಿಯರ್ ಇದ್ದಾರಾ? ಹಾಂ, ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ. ಮಾಡಿದಾರಾ? ಸಂಪಾದನೆ ಮಾಡ್ತಾ ಇದ್ದಾರಾ? ಇಲ್ಲ, ಓದ್ತಾ ಇದ್ದಾರೆ. ಓದ್ತಾ ಇದ್ದಾರೆ. ಇಂಜಿನಿಯರಿಂಗ್ ಆಗ್ತಾ ಇರೋದು? ಹಾಂ. ನಾವು ಫಸ್ಟ್ ಇಲ್ಲಿ ಓದಿ ನಾವು ನನ್ನ ಫ್ರೆಂಡ್ IAS ಆಗ್ಬೇಕಂತ ಇದ್ದಾಳೆ. ನಮ್ಮ ಫ್ರೆಂಡ್ಸ್ ಎಲ್ಲ ಒಂದೊಂದು ಏಮ್ ಇಟ್ಕೊಂಡಿದ್ದಾರೆ. ನಾನು ಇಂಜಿನಿಯರಿಂಗ್ ಆಗಬೇಕಂತ ಇದ್ದೀವಿ. ಅದೆಲ್ಲ ನಾವು ಮುಂದೆ ಒಂದು ರೀತಿಯಲ್ಲಿ ಆಗಿ ಆ ಮೂಲಕ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಬಂಧುಗಳೇ, ನಾವು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮಾದರಿ ಶಾಲೆಗಳ ಸುತ್ತಾಟದಲ್ಲಿದ್ವಿ. ಈಗ ಸುಬ್ರಹ್ಮಣ್ಯ ನಗರದ BBMP ಪ್ರೌಢಶಾಲೆ ಅಂದರೆ ವೆಸ್ಟ್ GBAಗೆ ಬರುತ್ತೆ. ಈ
ಕಟ್ಟಡವನ್ನು ನೋಡ್ಕೋತಾ ಬಂದ್ವಿ. ತುಂಬ ಸುಸಜ್ಜಿತವಾದ ವ್ಯವಸ್ಥಿತವಾದ ಕಟ್ಟಡವನ್ನು ನಿರ್ಮಿಸಿಕೊಡಲಾಗಿದೆ ಈ ಕ್ಷೇತ್ರದ ಶಾಸಕರ ವತಿಯಿಂದ. BBMP ಸಂಬಂಧಪಟ್ಟಂಗೆ ಪ್ರೌಢಶಾಲೆಯನ್ನು ನಡೆಸ್ತಾ ಇರುವಂಥದ್ದು. ಇಲ್ಲಿಯ ಮುಖ್ಯ ಶಿಕ್ಷಕಿ ನಮ್ಮ ಜೊತೆಗಿದ್ದಾರೆ. ಈ ಶಾಲೆ ಬಗ್ಗೆ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈ ಶಾಲೆ ಬಗ್ಗೆ ಹೇಳೋದು. ಈ ಶಾಲೆ ಅದೇ ಸರ್ ಕಳೆದ ವರ್ಷದಿಂದ ಕಳೆದ ವರ್ಷ ಪ್ರಾರಂಭಗೊಂಡಿದ್ದು. ಇಲ್ಲಿ ಸುಮಾರು 27 ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳು. ಮತ್ತು ದಿನಾಲೂ 3 ಜನ ಶಿಕ್ಷಕರು ಇರ್ತೀವಿ. 3 ಡೇಸ್ ಬರ್ತಾರೆ, 3 ದಿನ ಪಾಳೆ ಥರ. ಇನ್ನೊಂದು ಬೇರೆ ಶಾಲೆ ಮಾರಪ್ಪನಪಾಳ್ಯ ಮತ್ತು ಶ್ರೀರಾಮ್ಪುರ ಶಾಲೆಗಳಿಗೆ ಹೋಗ್ತಾರೆ, ವಾರದ 3 ದಿನ ಹೋಗ್ತಾರೆ. ಹಾಗಾಗಿ ಇಲ್ಲಿ ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಇದೆ, ಪೀಠೋಪಕರಣಗಳಿದೆ, ಟೇಬಲ್ ಇದೆ, ಇದು ಸ್ಮಾರ್ಟ್ TV ಇದೆ. ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಬೋಧನೋಪಕರಣಗಳಾಗಿ ಉಪಯೋಗ ಮಾಡಿಕೊಂಡು ತುಂಬ ಯಶಸ್ವಿಯಾಗಿ ನಮ್ಮ ಶಿಕ್ಷಕಿಯರು ಪಾಠಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಶಾಲೆ ಮಾದರಿ ಅನಿಸ್ಕೊಳ್ಳಿಕ್ಕೆ ಒಂದಷ್ಟು ಕಾರಣಗಳು ಬೇಕಾಗತ್ತೆ. ಅದರಲ್ಲಿ ವಿಶೇಷವಾದ ವ್ಯವಸ್ಥೆ ಅಂತ ಹೇಳಿದ್ರೆ ನೋಡಿ, ಕೊಠಡಿಗೆ ಗಾಳಿ ಬೆಳಕಿನ ವ್ಯವಸ್ಥೆಗಾಗಿ ಎಷ್ಟು ಸುಸಜ್ಜಿತವಾಗಿ ಕಟ್ಟಲಾಗಿದೆ ಈ ಕೊಠಡಿಯನ್ನು. ತುಂಬ ಸುಸಜ್ಜಿತವಾದ ವ್ಯವಸ್ಥೆಯಡಿ ಮಕ್ಕಳನ್ನ ತರ್ತಾ ಇದ್ದಾರೆ. ಪೀಠೋಪಕರಣಗಳು ಹಾಗೇ ಇದ್ದಾವೆ. ಈ ಶಾಲೆಯ ಈ ತರಗತಿಯ ಪೀಠೋಪಕರಣಗಳೇ ಹೇಳುತ್ತೆ ನಾವು ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ ಅನ್ನುವಂಥದ್ದನ್ನು. ಉಚಿತವಾಗಿ ಕೊಡುವ ಶಿಕ್ಷಣದ ವ್ಯವಸ್ಥೆಯಲ್ಲಿ ಈ ರೀತಿಯ ಪೀಠೋಪಕರಣಗಳನ್ನು ಕೊಡ್ತಾ, ಸುಸಜ್ಜಿತವಾದ ಕೊಠಡಿಗಳನ್ನು ಈ ವ್ಯವಸ್ಥೆಯಡಿ ತರ್ತಾ, ಮತ್ತು ನೋಡಿ ಸ್ಮಾರ್ಟ್ TVಗಳನ್ನು ಶಿಕ್ಷಣದ ಅಡಿಯಲ್ಲಿ ಮಕ್ಕಳಿಗೆ ಕಲ್ಪಿಸಿಕೊಡ್ತಾ ಒಂದು ವಿಶೇಷವಾದ ಮಾದರಿ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಏನು ನಾವು ಇವತ್ತು ಸುಬ್ರಹ್ಮಣ್ಯ ನಗರದ ಈ ಶಾಲೆಗಳನ್ನು ನೋಡ್ತಾ ಬಂದ್ವಿ, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಲೆಗಳನ್ನು ನೋಡ್ತಾ ಬಂದ್ವಿ. ಎಲ್ಲ ಶಾಲೆಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಮಾದರಿ ಆಗಿ ರೂಪುಗೊಂಡಿರುವಂಥದ್ದು. ಈ ಭಾಗದ ಬಡ ಮಕ್ಕಳಿಗೆ ತುಂಬ ವಿಶೇಷವಾದ ಸುಸಜ್ಜಿತವಾದ ವ್ಯವಸ್ಥೆ ಅಡಿ ಮಕ್ಕಳನ್ನು ತಂದು ಮಾದರಿ ಶಾಲೆಗಳಲ್ಲಿ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಈ ಕ್ಷೇತ್ರ ಮಾದರಿಯಾಗಿದೆ. ಈ BBMP ಅಂದರೆ ಈಗ GB ವ್ಯಾಪ್ತಿಯ ಈ ಹಿರಿಯ ಪ್ರೌಢಶಾಲೆ ಏನಿದೆ ಬಾಲಕಿಯರದ್ದು, ತುಂಬ ಖುಷಿಯಾಗುತ್ತೆ. ಕಟ್ಟಡ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ. ನಾವು ನೋಡ್ತಾ ಇರ್ಬೋದು, CCTV ವ್ಯವಸ್ಥೆಗಳ ಕಣ್ಗಾವಲಲ್ಲಿ ಮಕ್ಕಳನ್ನು ಸುರಕ್ಷಿತವಾಗಿ ಇಡಲಾಗಿದೆ. ಈ ರೀತಿ ವ್ಯವಸ್ಥೆ ಅಡಿ ಮಕ್ಕಳು ಶಿಕ್ಷಣವನ್ನು ಪಡಿತಾ ಇದ್ದರೆ, ನುರಿತ ಶಿಕ್ಷಕರು ಇದ್ದಾರೆ. ಆ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅಂದರೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮಾದರಿ ಶಾಲೆಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಶಾಲೆಯ ಉಪ ಪ್ರಾಂಶುಪಾಲರಾದಂಥ ದೊಡ್ಡಮಣ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಈ ಶಾಲೆ ಬಗ್ಗೆ ತಾವು ಮಾತಾಡೋದು. ಈ ಶಾಲೆ ನಮ್ಮ ಒಂದು ನೋಡಿದ್ರೆ ನಮ್ಮದು ಖಾಸಗಿ ಶಾಲೆ ಥರ ಕಾಣಿಸುತ್ತೆ. BBMP ಶಾಲೆ ಅಂತಂದರೆ ಮನಸ್ಥಿತಿಯಲ್ಲಿ ಬೇರೆ ಯಾವುದೋ ಥರ ಇರುತ್ತೆ ಅಂದ್ಕೊಳ್ತಿರ್ತಾರೆ ಜನರು. ಆದರೆ ಈ ಒಳಗೆ ಬಂದು ನೋಡಿದಾಗ ಯಾವ ಒಂದು ಖಾಸಗಿ ಶಾಲೆಗೂ ನಮ್ಮ ಶಾಲೆ ಕಡಿಮೆ ಇಲ್ಲ. ಮತ್ತು ವಿದ್ಯಾರ್ಥಿಗಳು ಕೂಡ ಅದೇ ಥರ ಇರ್ತಾರೆ. ಪ್ರತಿ ವರ್ಷವೂ ಕೂಡ 20 ಡಿಸ್ಟಿಂಕ್ಷನ್ನು ಮತ್ತು ರ್ಯಾಂಕ್ ಸ್ಟೂಡೆಂಟ್ಸ್ ಇದೆಲ್ಲ ಬರ್ತಾರೆ 10th ಮತ್ತು PUCಯಲ್ಲೂ ಕೂಡ. ಇದು ಬಾಲಕಿಯರ ಪ್ರೌಢಶಾಲೆ ಮತ್ತು ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಆಗಿದೆ. ಇದರಲ್ಲಿ 30-35 ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಬರ್ತಾರೆ. ಅಂದರೆ ಯಾವುದೇ ರೀತಿಯ ಖಾಸಗಿ ಶಾಲೆಗೂ ನಮ್ಮ ಶಾಲೆ ಕಡಿಮೆ ಇಲ್ಲ. ಅಂದರೆ ಇಲ್ಲಿನ ಒಂದು ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು ನಮಗೆ ಏನೇ ನೆರವು ಕೇಳಿ ಅವರು ತಕ್ಷಣ ನಮಗೆ ಸ್ಪಂದಿಸಿ ಏನೇ ಆಗಿರ್ಬೋದು ವ್ಯವಸ್ಥಿತವಾಗಿ ನಮಗೆ ಅದನ್ನೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಂದ ನಮ್ಮ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ. ಒಳ್ಳೆ ಶಿಕ್ಷಕರಿದ್ದಾರೆ. ಇದೆಲ್ಲ ಒಂದು ಟೀಮ್ ವರ್ಕಿಂದ ನಾವು ಕೂಡ ಒಳ್ಳೆ ಫಲಿತಾಂಶವನ್ನು ಕೊಡ್ತಾ ಇದ್ದೀವಿ. ಬಂಧುಗಳೇ, ಈ ಮಲ್ಲೇಶ್ವರಂನ ಶಾಲೆಗಳನ್ನು ನಾವು ಮಾದರಿ ಶಾಲೆಗಳನ್ನು ತೋರಿಸ್ತಾ ಬಂದ್ವಿ. ಈ ಶಾಲೆ ಒಂದು ಮಟ್ಟಕ್ಕೆ ಇನ್ನೂ ಒಂದು ಮಟ್ಟಕ್ಕೆ ಇದೆ. ಈ BBMP ಶಾಲೆ ಏನಿದೆ, BBMP ಪ್ರೌಢಶಾಲೆ ತುಂಬ ಅಂದರೆ ಖಾಸಗಿ ಶಾಲೆಯ ತಲೆ ಮೇಲೆ ಹೊಡೆದಂಗಿದೆ. ಈ ಶಾಲೆ ತುಂಬ ದೊಡ್ಡ ಮಟ್ಟಕ್ಕೆ ಮುನ್ನುಗ್ಗುತ್ತಾ ಇದೆ. ಈ ಶಾಲೆ ಸರ್ಕಾರಿ ಶಾಲೆಗಳನ್ನು ಸೆಳೆಯುವಲ್ಲಿ, ಸರ್ಕಾರಿ ಮಕ್ಕಳನ್ನು, ಬಡ ಮಕ್ಕಳನ್ನು ಸೆಳೆಯುವಲ್ಲಿ ಸರ್ಕಾರಿ ಶಾಲೆ ಏನಿದೆ BBMP ಶಾಲೆ ತುಂಬ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕಾಣುತ್ತೆ ಅನ್ನುವಂಥದ್ದು ಈ ಬಿಲ್ಡಿಂಗೇ ಹೇಳುತ್ತೆ.
ತುಂಬ ದೊಡ್ಡ ಮಟ್ಟಕ್ಕೆ ಬಿಲ್ಡಿಂಗು ಗಗನದ ಎತ್ತರಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ಈ ಒಂದು ವ್ಯವಸ್ಥೆ ಅಡಿ ಮಕ್ಕಳು ಕಲಿತ್ರೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ತುಂಬ ಸೋಲಾರಿಂದ ಹಿಡಿದು ವೈಫೈಯಿಂದ ಹಿಡಿದು ಎಲ್ಲವನ್ನೂ ಸುಸಜ್ಜಿತವಾಗಿ ಕಲ್ಪಿಸಿಕೊಡಲಾಗಿದೆ. ಈ ಒಂದು ಮಟ್ಟದಲ್ಲಿ ಎಲ್ಲ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಮಕ್ಕಳನ್ನು ಮಾದರಿ ಶಿಕ್ಷಣದತ್ತ ಕೊಂಡೊಯ್ತಾ ಇದೆ ಈ ಶಾಲೆ. ತುಂಬ ಖುಷಿಯಾಗುತ್ತೆ. ಒಂದು ಸರ್ಕಾರಿ ಶಾಲೆ ಅಂದರೆ ಸರ್ಕಾರಿ ಅನುದಾನದಡಿ BBMP ಅವರ ಒಂದು ಈ ಪ್ರೌಢಶಾಲೆ ಹೋಗ್ತಾ ಇರುವಂಥ ರೀತಿ ತುಂಬ ಖುಷಿ ಕೊಡುತ್ತೆ. ಬಡ ಮಕ್ಕಳಿಗೆ ಈ ರೀತಿಯ ಶಿಕ್ಷಣವನ್ನು ಮಾದರಿಯಾಗಿ ಕೊಡ್ತಾ ಇರುವಂಥ ವ್ಯವಸ್ಥೆ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಈ ಮಾದರಿ ಕಾರ್ಯ ಮತ್ತೊಂದಷ್ಟು ಕ್ಷೇತ್ರಗಳಿಗೂ ವ್ಯಾಪಿಸಲಿ, ಈ ಮಾದರಿ ಶಾಲೆ ಇನ್ನೊಂದು ಮಟ್ಟಕ್ಕೆ ಏರಲಿ ಅನ್ನುವಂಥ ಆಶಯವನ್ನು ಹೊರತಾ ಮುಂದಕ್ಕೆ ಹೋಗೋಣ ಬನ್ನಿ.